ಸಾಲ ಮನ್ನಾದ ಬಗ್ಗೆ ಬರಲೇ ಇಲ್ಲ ಸ್ಪಷ್ಟ ನಿರ್ಧಾರ, ಅಭಿಪ್ರಾಯ ಸಂಗ್ರಹದಿಂದಲೂ ಸಿಕ್ಕಿಲ್ಲ ಸೂಕ್ತ ಪರಿಹಾರ. ಮುಖ್ಯಮಂತ್ರಿಗೆ ಇನ್ನೂ ಅರ್ಥ ಆಗ್ತಾ ಇಲ್ವಾ ಆರ್ಥಿಕ ಲೆಕ್ಕಾಚಾರ? ಇದುವೇ ಹೊತ್ತಿನ ವಿಶೇಷ ಸಾಲ ಮನ್ನಾ ಸ್ಕೀಮ್. ನಿಮ್ಮ ಎಲ್ಲ ಆಸೆ ನೆರವೇರಿಸಿಕೊಡ್ತೀವಿ, ಅದು ಸಮಯ ಕೊಡಿ. ಓಕೆ, ಸಾಲ ಮನ್ನಾ ಸ್ಕೀಮ್ ಅನ್ನೋ ಮಾತಿಗ ಕೇಳಿ ಬರ್ತಾ ಇದೆ. ಸ್ಕೀಮ್ ಅಂತ ಹೇಳಿದಾಗ ಅಂದರೆ ಕಂತುಗಳಲ್ಲಿ ಸಾಲ ಮನ್ನಾ ಮಾಡಬಹುದು. ಅಫ್ಕೋರ್ಸ್ ಒಂದು ಖುಷಿಯ ವಿಚಾರವೇ, ಆದರೂ ಸಂಪೂರ್ಣ ಸಾಲ ಮನ್ನಾ ಆಗುತ್ತಾ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಚುನಾವಣಾ ಹೊಸ್ತಲಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ರೈತರ ಎಲ್ಲ ರೀತಿಯ ಸಾಲ ಮನ್ನಾ ಮಾಡ್ತೀವಿ ಅಂತ ಪುಂಖಾನುಪುಂಖವಾಗಿ ಭಾಷಣ ಮಾಡಿದಂಥ ಭರವಸೆಯನ್ನು ಕೊಟ್ಟಂಥ ಕುಮಾರಸ್ವಾಮಿ ಅವರು ಈಗ ಅಚಾನಕ್ ಆಗಿ JDS ಪಕ್ಷ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ರೈತರ ನಿರೀಕ್ಷೆ ಕೂಡ ಗರಿಗೆದರಿದೆ. ಕುಮಾರಸ್ವಾಮಿ ಸಾಲ ಮನ್ನಾ ಮಾಡ್ತಾರೆ ಅಂತ ಕಾಯ್ತಾ ಇದ್ದಾರೆ ನಮ್ಮ ರೈತರು. ಇತ್ತ ಮೈತ್ರಿ ಸರ್ಕಾರದ ಗಂಟಿನಲ್ಲಿ ಸಿಲುಕಿರೋ HDK 15 ದಿನ ಕಾಲಾವಕಾಶ ಕೊಡಿ ಸ್ವಾಮಿ ಅಂತ ರೈತರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಆ ರಿಪೋರ್ಟ್ ನೋಡ್ಕೊಂಬರೋಣ. ನಂತರ ನಮ್ಮ ಡಿಬೇಟ್ನ ಶುರು ಮಾಡೋಣ. ಇವತ್ತಿನ TV5 ಟಾಪ್ ಸ್ಟೋರಿಯಲ್ಲಿ ಗೆಸ್ಟ್ಗಳ ಜೊತೆ ಹಾವ್ ಲುಕ್. ಸಾಲ ಮನ್ನಾ ಓಕೆ, ಆದ್ರೆ ಕಂಡೀಷನ್ ಇರುತ್ತೆ ಜೋಕೆ. 2 ಹಂತಗಳಲ್ಲಿ ಸಾಲ ಮನ್ನಾ ಮಾಡ್ತಾರೆ HDK. ಕರ್ನಾಟಕದ ರೈತರಿಗೆ ಖುಷಿಯ ಸುದ್ದಿ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲು ಮುಖ್ಯಮಂತ್ರಿ HD ಕುಮಾರಸ್ವಾಮಿ ತೀರ್ಮಾನಿಸಿದ್ದಾರೆ. ರೈತರ ಬೆಳೆ ಸಾಲವನ್ನೆಲ್ಲವನ್ನ ಮನ್ನಾ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ಸಾಲ ಮನ್ನಾ ಕುರಿತು ನಡೆದ ರೈತರ ಸಭೆಯಲ್ಲಿ ಸಾಕಷ್ಟು ಚರ್ಚೆಯ ನಂತರ ಕುಮಾರಸ್ವಾಮಿ ಸಾಲ ಮನ್ನಾ ಯೋಜನೆಯ ವಿವರ ನೀಡಿದರು. ಏಪ್ರಿಲ್ 1, 2009 ರಿಂದ ಡಿಸೆಂಬರ್ 31, 2017 ರೈತರ ಸಾಲ ಮನ್ನಾ ಮಾಡುವ ಯೋಜನೆಯನ್ನ ರೂಪಿಸ್ತಾ ಇರುವುದಾಗಿ ತಿಳಿಸಿದ್ದಾರೆ. ಅಲ್ಲದೆ 2 ಹಂತದಲ್ಲಿ ಸಾಲ ಮನ್ನಾ ಯೋಜನೆ ಜಾರಿಗೊಳ್ಳಲಿದೆ. ಎಲ್ಲ ನೀವು ಹೇಳ್ತಿರ್ತಕ್ಕಂಥ ನನಗೆ ಅರ್ಥ ಆಗ್ತದೆ. ನಿಮ್ಗೆ ಎಲ್ಲರಿಗೂ ಇರ್ತಕ್ಕಂಥ ರೈತರು ಸಾಲ ಮನ್ನಾ ಆಗಬೇಕು. ಆದ್ರೆ ಕೆಲವರಿಗೆ 1 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿ ಅನ್ನೋದು, ಇನ್ ಕೆಲವರಿಗೆ ಯೋಚನೆ ಮಾಡಿ ಪ್ರಾಕ್ಟಿಕಲ್ ಆಗಿ ಏನಿದೆ ಮಾಡಿ ಅಂತಕ್ಕಂಥ ಒಂದು ತೀರ್ಮಾನ ಮಾಡೋರು. ಎಲ್ಲ ರೀತಿ ಜನ ಇಲ್ಲಿದ್ದೀರಿ ಗೊತ್ತಿದೆ ನನಗೆ. ಇವತ್ತು ಈ ಸರ್ಕಾರದ ಬದ್ಧತೆ ಕಳಕಳಿ ಏನಿದೆ, ಮೊದಲ ಸ್ಕೀಮ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಚುನಾಯಿತ ಸದಸ್ಯರ ಸಾಲ ಮನ್ನಾ ಸದ್ಯಕ್ಕಿರಲ್ಲ. ಕೃಷಿ ಸಾಲ ಪಡೆದು ಉದ್ಯಮಕ್ಕೆ ಬಳಸಿದವರ ಸಾಲವೂ ಮನ್ನಾ ಆಗಲ್ಲ. 3 ವರ್ಷಗಳ ಕಾಲ 4 ಲಕ್ಷದ ಆದಾಯಕ್ಕೆ ತೆರಿಗೆ ಕಟ್ಟಿದವರ ಸಾಲ ಮನ್ನಾಗೆ ಬ್ರೇಕ್ ಬೀಳಲಿದೆ. ಸಹಕಾರಿ ಬ್ಯಾಂಕ್ ಪದಾಧಿಕಾರಿಗಳಾಗಿ 3 ಲಕ್ಷ ಆದಾಯ ಇರುವವರ ಸಾಲ ಮನ್ನಾ ಮಾಡೋದೇ ಇಲ್ಲ. ನಗರ ಪಾಲಿಕೆ ವ್ಯಾಪ್ತಿಯ ವಾಣಿಜ್ಯ ಬ್ಯಾಂಕ್ನಲ್ಲಿ ಪಡೆದ ಸಾಲವೂ ಮನ್ನಾ ಆಗಲ್ಲ. ಆದರೆ ಈ ಸಾಲ ಮನ್ನಾಗೆ 1 ಲಕ್ಷ ಹಾಗೂ 1.5 ಲಕ್ಷ ಎಂದು ಮಿತಿ ಇರಲ್ಲ. 2ನೇ ಸ್ಕೀಮ್ನಲ್ಲಿ ಯಾವ್ಯಾವ ಅಂಶಗಳಿವೆ ಅಂತ ನೋಡೋದಾದ್ರೆ, ಯಂತ್ರೋಪಕರಣಕ್ಕಾಗಿ ರೈತರು ಪಡೆದ ಸಾಲ ಮನ್ನಾವಾಗಲಿದೆ. ನೇಕಾರರ ಸಾಲ ಮನ್ನಾ ಬಗ್ಗೆಯೂ ಚಿಂತನೆ ನಡೆಸಲಾಗಿದೆ. ಕಾಫಿ ಪ್ಲಾಂಟೇಶನ್ಗೆ ಪಡೆದ ಸಾಲ ಮನ್ನಾ ಮಾಡುವ ಸಾಧ್ಯತೆ ಇದೆ. ಬೆಂಗಳೂರಿನಂತಹ ನಗರ ಪ್ರದೇಶಗಳಲ್ಲಿ ಪಡೆದ 4-5 ಲಕ್ಷ ಸಾಲ ಮನ್ನಾ ಮಾಡುವ ಬಗ್ಗೆಯೂ CM ಕುಮಾರಸ್ವಾಮಿ ಚಿಂತನೆ ನಡೆಸಿದ್ದಾರೆ. ಸಾಲ ಮನ್ನಾ ಮಾಡಿದ್ರು ಅಂತ ರೈತರು ಸುಮ್ಮನೆ ಕೂರುವಂತಿಲ್ಲ. ಪ್ರತಿ ತಾಲೂಕಿಗೂ ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿರುತ್ತೆ. ಈ ಅಧಿಕಾರಿಗಳಿಗೆ ರೈತರು ಸಾಲದ ದಾಖಲೆ ಪತ್ರ ನೀಡಿದರೆ ಕೂಡಲೇ ಸಾಲ ಮನ್ನಾವಾಗುತ್ತೆ. ಒಂದು ವೇಳೆ ಸಾಲದ ಪತ್ರ ಕೊಡದೇ ಇದ್ರೆ ಕಚೇರಿಗಳಿಗೆ ಅಲಿಯೋದು ತಪ್ಪಲ್ಲ. ನೋಡಲ್ ಅಧಿಕಾರಿಗಳ ಮೂಲಕವೇ ರೈತರ ಮನೆ ಬಾಗಿಲಿಗೆ ಸಾಲದ ಋಣಮುಕ್ತ ಪತ್ರ ಸಿಗುತ್ತೆ. ಸರ್ಕಾರದ ಈ ಸಾಲ ಮನ್ನಾ ಯೋಜನೆ ಎಲ್ಲಾ ವರ್ಗದ ರೈತರಿಗೂ ಅನ್ವಯವಾಗುತ್ತೆ. ಸಾಲ ಮನ್ನಾ ಘೋಷಣೆಗೂ ಮುನ್ನ ಮಹತ್ವದ ಸಭೆಯೊಂದು ನಡೆಯಿತು. ಈ ಸಭೆಯಲ್ಲಿ ರೈತರು ಮತ್ತು ರೈತ ಮುಖಂಡರು ಆಗಮಿಸಿ ತಮ್ಮ ಸಲಹೆ, ಸೂಚನೆ, ಆಗ್ರಹ ಮಾಡಿದ್ರು. ಎಲ್ಲವನ್ನ ತಾಳ್ಮೆಯಿಂದ ಕೇಳಿಸಿಕೊಂಡ CM ಕುಮಾರಸ್ವಾಮಿ ತಾನು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾದರಿಯ ಆಡಳಿತ ನೀಡುವುದಾಗಿ ಭರವಸೆ ನೀಡಿದ್ರು. ಕುಮಾರಸ್ವಾಮಿಯವರು CM ಆದ ನಂತರ 14 ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆದರೆ ರೈತರ ಹೆಸರಲ್ಲಿ ಬೆಳೆದು ಬಂದಿರುವ ಕುಮಾರಸ್ವಾಮಿಯವರು ಸಾಲ ಮನ್ನಾದ ಜೊತೆಗೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳದಂತಹ ಸ್ಥಿತಿ ನಿರ್ಮಾಣ ಮಾಡುವುದು ಮುಖ್ಯ. ಅಲ್ಲದೆ ರೈತ ಮತ್ತೆ ಸಾಲ ಮಾಡಬೇಕಾದ ಪರಿಸ್ಥಿತಿ ಬಾರದಂತೆ ಅವರ ಬದುಕನ್ನು ರೂಪಿಸುವ ಜವಾಬ್ದಾರಿ HDK ಹೆಗಲ ಮೇಲಿದೆ.
ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, TV5. ಓಕೆ, ಟಾಪ್ ಸ್ಟೋರಿನ ನಾವು ಶುರು ಮಾಡೋಣ. ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ತೆರಿಗೆ ಸಲಹೆಗಾರರಾದಂಥ ಮುರಳೀಧರ್ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. BJP ವಕ್ತಾರರಾಗಿ MR ವೆಂಕಟೇಶ್ ನಮ್ಮ ಜೊತೆಗಿದ್ದಾರೆ. ವೆಲ್ಕಮ್ ಟು ದಿ ಶೋ. ಇನ್ನು ಹಿರಿಯ ರೈತ ಮುಖಂಡರು, ಕರ್ನಾಟಕ ರಾಜ್ಯ ಪಕ್ಷಾತೀತ ರೈತ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರು BM ಹಣಸಿ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹಾಸನದಿಂದ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಕೊಟ್ಟೂರು ಶ್ರೀನಿವಾಸ್, ರೈತ ಮುಖಂಡರು. ನಮಸ್ಕಾರ ಕೊಟ್ಟೂರು ಶ್ರೀನಿವಾಸ್ ಅವ್ರಿಗೂ ಕೂಡ. ನಮಸ್ತೆ. ಓಕೆ, ಮೊದಲಿಗೆ ನಾನು ನಮ್ಮ BM ಹಣಸಿ ಸಾಹೇಬ್ರ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ರೈತ ಮುಖಂಡರಾಗಿ, ಒಬ್ಬ ವಿದ್ಯಾವಂತರಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ರೈತರ ಬೇಡಿಕೆಗಳನ್ನು ಈಡೇರಿಸೋದು ಇಷ್ಟೊಂದು ಕಷ್ಟ ಆಗ್ತಾ ಇದೆಯಾ, ಅಥವಾ ಅವರ ಪ್ರಣಾಳಿಕೆಯಲ್ಲಿರುವ ಭರವಸೆನ ಈಡೇರಿಸೋಕೆ ಇಷ್ಟು ಕಷ್ಟ ಆಗ್ತಾ ಇದೆ ಅಂತ ಅನಿಸುತ್ತಾ? ಈ ಸ್ಕೀಮ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಮೊದಲನೇ ಸ್ಕೀಮ್, ಎರಡನೇ ಸ್ಕೀಮ್, ಎರಡನ್ನೂ ಕೂಡ ನೋಡ್ತಾ ಇದ್ರಿ, ಪ್ಲೀಸ್. ಇವತ್ತಿನ ಸಭೆ ಕರೆದು ಬಹಳ ಶ್ಲಾಘನೀಯ. ಕುಮಾರಸ್ವಾಮಿ ಅವರು ಒಳ್ಳೆ ಕೆಲಸ ಮಾಡಿದರು. ಆದರೆ ಅಧಿಕಾರಿಗಳು ಇವತ್ತು ಗೊಂದಲ ಮಾಡಿದ್ರಲ್ಲಿ. ಏನು ಗೊಂದಲ ಮಾಡಿದ್ರಂದರೆ, ಸರಿಯಾಗಿ ಏನು ರೈತ ಮುಖಂಡರು, ಸಂಘಟನೆ ಮುಖಂಡರು ಬಂದಿದ್ದರು, ಅವರಿಗೆ ಜಿಲ್ಲಾವಾರು ಮಾತಾಡಲಿಕ್ಕೆ ಆಸ್ಪದ ಸಿಗಲಿಲ್ಲ. ಒಂದನೇ ಪಾಯಿಂಟ್ ಇದು. ಯಾಕೆಂದರೆ ನಮಗೆಲ್ಲ TADA ಕೊಟ್ಟು ಕರೆಸ್ತಾರೆ ರೀ, ಇಲ್ಲಿ ಜಾತ್ರೆ ಮಾಡಿಬಿಡ್ತಾರೆ ಬರೀ. ಯಾಕಂದರೆ ಈ ಅಧಿಕಾರಿಗಳು ಈ ಗೊಂದಲ ಮಾಡಿ ಕೈ ಬಿಟ್ಟರೆ ಯಾವುದು ನಿರ್ಧಾರಕ್ಕೆ ಬರೋದಿಲ್ಲ ಅನ್ನೋಕ್ಕೆ ಒಂದು ಹುನ್ನಾರ ಇರ್ತದೆ ಅವ್ರ ಹತ್ರ. ಇದು ನನ್ನ ಮೇನು ಇದು. ಓಕೆ, ಅನಿಸಿರೋದು. ಎಸ್, ಅಪಾದನೆ. ಓಕೆ, ಆಮೇಲೆ ಇವತ್ತಿನ ಸಂದರ್ಶನ ಇವರು ಕುಮಾರಸ್ವಾಮಿ ಅವ್ರ ಜೊತೆಗೆ ಮಾಡಿದಾಗ ಬರೀ ಮಂಡ್ಯ ಮೈಸೂರಿಗೆ ಸೀಮಿತ ಆಗಿತ್ತು. ಓಕೆ, ಈ ಬಯಲುಸೀಮೆ ಅಥವಾ ಉತ್ತರ ಕರ್ನಾಟಕ ಜನಪ್ರತಿನಿಧಿಗಳಿಗೆ ಅಥವಾ ನಮ್ಮ ರೈತ ಮುಖಂಡರಿಗೆ ಮಾತಾಡಲಿಕ್ಕೆ ಆಸ್ಪದ ಸಿಗಲಿಲ್ಲ. ಅದೇ ರೀತಿ ನಾವು ಅಂದ್ರೆ ಇಲ್ಲಿ ತಾರತಮ್ಯ ಇತ್ತು ಅಂತ ತಮ್ಮ ಅಭಿಪ್ರಾಯ? ಹೌದು, ತಾರತಮ್ಯ ಆಗ್ತದೆ, ಪ್ರತಿ ಸಲ ಆಗ್ತದೆ. ನಾನು ಪ್ರತಿ ಸಲ ಕರೀತಾರೆ, ನಮಗೆ TADA ಕೊಟ್ಟು ಕರೆಸ್ತಾರೆ. ಆದರೆ ಇಲ್ಲಿ ಗೊಂದಲ ಮಾಡಿ ಕೈ ಬಿಡ್ತಾರೆ. ಇದು ಅಧಿಕಾರಿಗಳ ತಪ್ಪಿದೆ. ಅಲ್ಲ, ಅದು ಉದ್ದೇಶಪೂರ್ವಕವಾಗಿ ಮಾಡ್ತಾರೆ ಅನ್ಸುತ್ತಾ, ಅಥವಾ ಅಚಾನಕ್ ಹಂಗಾಗಿದೆ ಅಂತೀರಾ? ಇಲ್ಲ, ಅವ್ರಿಗೆ ಎಲ್ಲ ಗೊತ್ತಿರ್ತದೆ, ಆದರೂ ಉದ್ದೇಶಪೂರ್ವಕ ಮಾಡ್ತಾರೆ ಅಂತ ನನಗೆ ಅನಿಸ್ತದೆ. ಓಕೆ, ಆದ್ರೆ ಈಗ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರೋಕೆ ಸಾಧ್ಯ ಆಗಿದೆ ಅನ್ಸುತ್ತೆ, ಸಾಧ್ಯ ಆಗಿಲ್ಲ ಅನಿಸ್ತಾ ಇದೆಯಾ? ಇಲ್ಲ, ಸ್ಪಷ್ಟ ನಿರ್ಧಾರಕ್ಕೆ ಬರಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಸಲಹೆಗಳು ಸರಿಯಾಗಿ ಸಿಗಲಿಲ್ಲ ಅವ್ರಿಗೆ. ಓಕೆ, ಯಾವ ರೀತಿಯಾದಂಥ ಸಲಹೆ ಸಿಗಬೇಕಾಗಿದೆ ಅನ್ನೋದನ್ನು ಕೂಡ ಮುಂದಿನ ಹಂತದಲ್ಲಿ ನಾವು ಚರ್ಚೆ ಮಾಡೋಣ. ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್. ನಮ್ಮ MR ವೆಂಕಟೇಶ್ ಅವರು ಏನು ಹೇಳ್ತಾರೆ, BJP ವಕ್ತಾರರು? ಸದ್ಯಕ್ಕೆ ಏನೋ ಒಂದು ನೀವು ತುಂಬ ಏನೋ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ, ಇಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಸಮ್ಮತಿ ಕೊಡ್ತಾ ಇದ್ದಾರೆ, ಸಾಲ ಮನ್ನಾ ಆಗ್ತಾ ಇದೆ ಅಂತ. ಅಲ್ಲ, ಈಗ ಮೊದಲಿಗೆ ನಮ್ಮ ಪಕ್ಷದ ಅದು ಸನ್ಮಾನ್ಯ ಯಡಿಯೂರಪ್ಪನವರ ಒತ್ತಡಕ್ಕೆ ಬಿದ್ದು ಇಂಥ ಒಂದು ತರಾತುರಿಯ ತೀರ್ಮಾನವನ್ನು ಅವರು ತಗೊಳ್ಳೋದು ಅನಿವಾರ್ಯವಾಗಿತ್ತು. ಹಾಗಾಗಿ ತಗೊಂಡಿದ್ದಾರೆ ಅಂತ ಇದು ಮೇಲ್ನೋಟಕ್ಕೆ ಕಾಣಿಸುವಂಥದ್ದು. ಯಾಕೆ ಅಂತಂದರೆ, ಒಳನೋಟಕ್ಕೆ ಏನು ಕಾಣಿಸುತ್ತೆ ಅನ್ನೋದನ್ನು ನೋಡೋಣ ಅಂತ ಅದನ್ನು ಹೇಳ್ತೀನಿ ನಾನು, ಹೇಗೆ ಅನ್ನುವಂಥದ್ದು. ಇವತ್ತು ಯಾವುದೋ ಒಂದು ಬಹುರಾಷ್ಟ್ರೀಯ ಕಂಪನಿ ತುಂಬ ಗ್ರಾಹಕನ ಸೆಳೆಯುವಂಥ ನಿಟ್ಟಿನಲ್ಲಿ ಕ್ಯಾಚಿ ವರ್ಡ್ಗಳು ಎಲ್ಲ ದಪ್ಪ ಅಕ್ಷರಗಳಲ್ಲಿ ಹಾಕ್ಬಿಟ್ಟು ಅಲ್ಲೊಂದು ಆಸ್ಟ್ರಿಕ್ ಹೊಡೆದು ಕೆಳಗಡೆ ಯಾರಿಗೂ ಕಾಣಿಸ್ತಿದ್ದಂಗೆ ನಿಬಂಧನೆಗಳಿಗೆ ಒಳಪಟ್ಟಿದೆ, ಷರತ್ತುಗಳು ಅನ್ವಯ, ಕಂಡೀಷನ್ ಅಪ್ಲೈ ಅಂತ ಹಾಕ್ತಾರಲ್ಲ, ಆ ರೀತಿಯಲ್ಲಿ ಇವತ್ತು ಅತ್ಯಂತ ಜಾಣತನದಿಂದ ಇವರು ಇದನ್ನ ರೂಪಿಸಿ ರೈತರನ್ನ, ಅವರಿಗೆ ಅಮಿತ್ ಶಾ ಅವ್ರ ಕಲೆ ಗೋಡೆ ಬರಹದ ಗೊತ್ತಿಲ್ಲ. ಅಲ್ಲ, ಇಲ್ಲಿ ನೋಡಿ, ನಮ್ಮ ರೈತ ಹಿರಿಯರು ಹೇಳ್ತಾ ಇದ್ರು, ನಮ್ಮ ರೈತರ ಹಿರಿಯ ಮುಖಂಡರು ಹೇಳ್ದಂಗೆ ಇವತ್ತು ಅಲ್ಲಿ ಎಲ್ಲ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಕರೆದಂಥ ರೈತರನ್ನ ಸಾವಕಾಶವಾಗಿ, ಸಾವಧಾನವಾಗಿ ಎಲ್ಲರೂ ಏನು ಅಭಿಪ್ರಾಯವನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕೇಳಿ ಆನಂತರ ತಮ್ಮ ವಿಚಾರವನ್ನ ರೈತರ ಮುಂದೆ ಪ್ರಣಾಳಿಕೆಯಲ್ಲಿ ಭರವಸೆ ಕೊಡುವಾಗಲೂ ಆ ರೀತಿ ಮಾಡಬಹುದು. ಒಂದು ಭರವಸೆ ಅಂತ ಒಂದು ಕೆಲಸವನ್ನ ಮಾಡುವಂತ ಎಲ್ಲ ಅವಕಾಶಗಳಿತ್ತು. ಆದ್ರೆ ಇವತ್ತು ಅದು ಒಂದು ರೀತಿಯಲ್ಲಿ ಅಲ್ಲಿ ಒಂದು ದೊಂಬಿ, ಯಾರು ಏನು ಮಾತಾಡ್ತಾರೆ ಗೊತ್ತಿಲ್ಲ, ಅದಕ್ಕೇನೋ ಕಾಟಾಚಾರಕ್ಕೆ ಸಭೆ ಕರೆದಿದ್ದಾರೆ ಅಂತ ಹೇಳ್ತಾ ಹೌದೌದು, ಅದು ನಿಜ ಹೇಳ್ತಾ ಇದ್ದೀರಾ? ಹೌದು, ಖಂಡಿತವಾಗೂ ಹೌದು. ಇದು ಕಾಟಾಚಾರದ ಸಭೆ, ಇದು ನಾನು ಹೇಳ್ತಾ ಇರ್ತಂತದ್ದಲ್ಲ. ನಮ್ಮ ರೈತ ಮುಖಂಡ್ರೆ ಆ ಸಭೆಗೆ ಹೋಗಿ ಬಂದಂತವ್ರು ಇವತ್ತು ಯಾವ ರೀತಿಯಲ್ಲಿ ಅಲ್ಲಿ ಜಿಲ್ಲೆಗಳಿಂದ ಬಂದಂತವ್ರು ನಮ್ಮ ಒತ್ತಡಕ್ಕೆ, ಅದನ್ನೇ ನಾನು ಹೇಳಿದ್ದು, ಅವರು ನಮ್ಮ ಯಡಿಯೂರಪ್ಪನವರ ಒತ್ತಡಕ್ಕೆ ಮಾಡಿದ್ದೇನೆ ತರಾತುರಿಯಲ್ಲಿ ಈ ಒಂದು ನಿರ್ಧಾರವನ್ನ ತಗೊಂಡಿರ್ತಕ್ಕಂಥದ್ದು. ಮತ್ತೆ ಇಲ್ಲಿನೂ ಇವತ್ತು ನೋಡ್ರಿ, ಎ ಸ್ಕೀಮು, ಬಿ ಸ್ಕೀಮ್ ಅಂತ ಮಾಡುವಂಥದ್ದು, ಮತ್ತೆ
ಅತಿ ಸಣ್ಣ ರೈತರು ಅತಿ ಸಣ್ಣ ರೈತರ ಸಾಲ ಮನ್ನಾ ಕೃಷಿ ಅದು ಬೆಳೆ ಸಾಲ ಮನ್ನಾ ಮಾಡುವಂಥದ್ದು ಈ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲೂ ಇದನ್ನೇ ಮಾಡಿದ್ರು. ಮತ್ತು ಅದ್ರ ಬಗ್ಗೆ ವಿವರವಾಗಿ ಮಾತಾಡೋದಕ್ಕೆ ಮುಂಚೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಒಂದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅವರು ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಮಾಧ್ಯಮದವರು ಒಂದು ಮಾತು ಕೇಳಿದ್ರು, ಸರ್ ಒಂದು ವೇಳೆ ಅತಂತ್ರ ವಿಧಾನಸಭೆ ಬಂದು ನಿಮ್ದೇನೋ ಎಸ್ ಅದನ್ನ ಲೇಟರ್ ವಿ ವಿಲ್ ಡಿಸ್ಕಸ್ ಆನ್ ದಟ್. ಓಕೆ, ಸದ್ಯಕ್ಕೆ ಒಂದು ಕಾಟಾಚಾರಕ್ಕೆ ಕರೆದಂಥ ಸಭೆ ಅನ್ನೋ ಆರೋಪವನ್ನು ನೀವು ಮಾಡ್ತಾ ಇದ್ದೀರಿ, ಅದನ್ನ ನೋಡೋಣ ಮುಂದೆ ಯಾವ ರೀತಿ ನಾವು ಡಿಸ್ಕಸ್ ಮಾಡಿ. ದೇವೇಗೌಡರ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಛತ್ರಿ ಏನು ಮಾಡೋದೀಗ ಇವೆಲ್ಲ ನೋಡಾಗಿದೆ. ಆಮೇಲೆ ಮತ್ತೊಂದು ಪರ್ಟಿಕ್ಯುಲರ್ಲಿ ಐ ವಾಂಟೆಡ್ ಟು ರಿಕ್ವೆಸ್ಟ್ ನ್ಯಾಷನಲ್ ಮೀಡಿಯಾ, ಪಾಲಿಟಿಕ್ಸ್ ಈಸ್ ಓವರ್ ನೌ, ಯು ಡೋಂಟ್ ಡೂ ಪಾಲಿಟಿಕ್ಸ್. ಐ ಆಮ್ ಗೆಟಿಂಗ್ ದ ಇನ್ಫಾರ್ಮೇಷನ್ ದಟ್ ನ್ಯಾಷನಲ್ ಮೀಡಿಯಾ ಯು ಆರ್ ಶೋಯಿಂಗ್ ದಟ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ನಾಟ್ ಟೇಕನ್ ಎನಿ ಸ್ಟೆಪ್ಸ್ ರಿಗಾರ್ಡಿಂಗ್ ಯೆಸ್ಟರ್ಡೇಸ್ severe damages due to the heavy rain in Mangalore area. But every 1 hour we are assisting and the officers, they are giving the information to the government. Personally, I am looking after that. This government is acting now. We are not slept now. You please don't misrepresent and misinformation, don't give it to the masses. We are at it. We have already taken severe step regarding the damages in Karavali belt. Please request you, I wanted to request from my side, don't. ಓಕೆ, HD ಕುಮಾರಸ್ವಾಮಿ ಅವರು ಈಗ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ನ್ಯಾಷನಲ್ ಮೀಡಿಯಾಗೆ ಹೇಳ್ತಾ ಇದ್ರು ಅವರು. ಒಟ್ಟಿನಲ್ಲಿ ಓವರಾಲ್ ಮೀಡಿಯಾ ಅಂತ ಹೇಳಿದ ತಕ್ಷಣ ಎಲ್ಲರೂ ಕೂಡ ಗಮನ ಹಾಕಬೇಕಾಗತ್ತೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಅವರು ಯಾವ ರೀತಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಅಲ್ಲಿ ರೈತರ ಸಾಲ ಮನ್ನಾ ವಿಚಾರವಾಗಿ ಅಥವಾ ಸದ್ಯದ ಸನ್ನಿವೇಶದ ಕುರಿತಾಗಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟನೆ ಕೊಡ್ತಾ ಇದ್ರು. ಈಗ ನಮ್ಮ ಟಾಪ್ ಸ್ಟೋರಿಯಲ್ಲಿ ಮತ್ತೆ ನಾವು ಚರ್ಚೆನ ಮುಂದುವರಿಸೋಣ. ಎಸ್, ತೆರಿಗೆ ಸಲಹೆಗಾರರಾದಂಥ ಮುರಳೀಧರ್ ಅವರೇ, ಈಗ ರಾಜಕೀಯ ಪಕ್ಷಗಳ ಆಟಾಟೋಪಗಳನ್ನು ತಾವು ಕೂಡ ಗಮನಿಸ್ತಾ ಇದ್ರಿ. ಸದ್ಯಕ್ಕೆ HD ಕುಮಾರಸ್ವಾಮಿ ಅವರು ಒಬ್ಬ ಮುಖ್ಯಮಂತ್ರಿಯಾಗಿ ಸಾಲ ಮನ್ನಾ ಕುರಿತಂತೆ ರೈತರ ಪರವಾಗಿ ತೆಗೆದುಕೊಂಡಿರುವಂಥ ಸದ್ಯದ ನಿರ್ಧಾರ, ಇಸ್ ಇಟ್ ಎ ಗುಡ್ ಮೂವ್? ಖಂಡಿತವಾಗಲೂ ಗುಡ್ ಮೂವ್. ಇದರಲ್ಲಿ ಪ್ರಾಕ್ಟಿಕಲ್ ಸ್ಪಷ್ಟವಾಗಿ ನೋಡೋಣ, ವಾಸ್ತವಾಂಶ. 24/6/2017 ಕಳೆದ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿತ್ತು. ಅದೇ ನಿಟ್ಟಿನಲ್ಲೇ ಈಗಲೂ ನಡೀತಾ ಇದೆ. ಷರತ್ತುಗಳಿಲ್ಲದೆ ಯಾವ ಸಾಲನೂ ಮನ್ನಾ ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ಬಲಾಢ್ಯರು, ಅತಿ ಬಲಾಢ್ಯರು, ಕಡಿಮೆ ಲ್ಯಾಂಡ್ ಇರೋರು, ಲ್ಯಾಂಡ್ ಇಲ್ಲದೆ ಇರೋರು, ಕೃಷಿ ಸಾಲ, ಕೃಷಿಯೇತರ ಸಾಲ, ಯಂತ್ರೋಪಕರಣಗಳಿಗೋಸ್ಕರ ತಗೊಂಡಿರೋ ಸಾಲ, ಇದೆಲ್ಲ ಆಗತ್ತೆ. ಸಾಲ ಮನ್ನಾ ಅನ್ನೋದು ಜಸ್ಟ್ ರೈಟ್ ಆಫ್ ಅಲ್ಲ, ಸರ್ಕಾರ ಆ ಬ್ಯಾಂಕ್ಗಳಿಗೆ ಭರಿಸಿಕೊಡುತ್ತೆ. ಇದು ಪ್ರಕ್ರಿಯೆ, ಇದು ಆರಂಭ ಆಗಿದೆ. ಸ್ವಘೋಷಿತವಾಗಿ 24 ಗಂಟೆಯಲ್ಲಿ ಮನ್ನಾ ಮಾಡ್ತೀನಿ ಎಂದಿದ್ದು ಉದ್ವೇಗದ ಮಾತು. ಇವತ್ತು ನಡೆದಿದ್ದು ಪ್ರಾಕ್ಟಿಕಲ್ ಮಾತು. ಓಕೆ, ವಾಸ್ತವಾಂಶ ಎಲ್ಲರಿಗೂ ಅರಿವಾಗಬೇಕಾಗಿದೆ. ಇವತ್ತಿನ ದಿನ ಬೇರೆ ಮುಖ್ಯಮಂತ್ರಿ ಇದ್ದರೂ ಇದೇ ಪರಿಸ್ಥಿತಿಲೇ ಇರ್ತಾ ಇದ್ರು. 224 MLAಗಳವ್ರ ಕಡೆ ಇದ್ರೂ ಇದೇ ಪರಿಸ್ಥಿತಿ ಚೇಂಜ್ ಆಗ್ತಾ ಇರಲಿಲ್ಲ. ಆದ್ರೂ ನಮ್ಮ ವಿರೋಧ ಪಕ್ಷದವರು ಅದನ್ನ ಕ್ರೆಡಿಟ್ ತಗೊಳಕ್ ನೋಡ್ತಾರೆ. ಅದು ರಾಜಕೀಯ ವಿಚಾರ. ಇದು ಹಣಕಾಸು ವಿಚಾರ. ನೋಡಿ, ಹಣ ನಷ್ಟ ಆಗಲ್ಲ, ಹಣ ಪೋಲಾಗಲ್ಲ. ನಿಮ್ಮ ನಷ್ಟ ನನ್ನ ಲಾಭ, ಬ್ಯಾಂಕ್ ನಷ್ಟ ಇನ್ನೊಬ್ಬರಿಗೆ ಲಾಭ. ರೈತರು ಕಟ್ಟಿದ ಬ್ಯಾಂಕ್ಗೆ ಹೋಗುತ್ತೆ, ರೈತರು ಕಟ್ಟದೇ ಇರೋದು ಇನ್ನೆಲ್ಲೋ ಹೋಗಿರುತ್ತೆ. ಅಂದ್ರೆ ಅದು ಸರ್ಕ್ಯುಲೇಷನ್ ಆಗ್ತದೆ. ಬೆಳೆ ಸಫಲ ಆಗಿರಲ್ಲ ಅಥವಾ ವ್ಯಾಪಾರ ವಹಿವಾಟು ಸರಿಯಾಗಿ ಆಗಿರಲ್ಲ. ಓಕೆ, NPA ಅನ್ನೋ ಪಾಯಿಂಟ್ ಆಗಿರುತ್ತೆ ಬ್ಯಾಂಕ್ಗೆ. ಓಕೆ, ಸುಸ್ತಿದಾರ, ಸಾಲಗಾರ, ಬಡ್ಡಿ ಕಟ್ಟಲಿಲ್ಲ, ಮೊತ್ತ ಕಟ್ಟಿದ್ದಾರೆ, ಬಡ್ಡಿ ಕಟ್ಟಿಲ್ಲ. ಈ ರೀತಿ ಷರತ್ತುಗಳಲ್ಲಿ 24/6/2017 ಸಿದ್ದರಾಮಯ್ಯನವರ ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಬಹುಶಃ ಇಲ್ಲಿ 50,000 ಅಂತಿರೋದು ಈ ಸರ್ಕಾರ 1 ಲಕ್ಷ ಮಾಡಿದೆ ಅನ್ಸುತ್ತೆ, ಅಥವಾ 2 ಲಕ್ಷ. ಷರತ್ತುಗಳಿರುತ್ತೆ. ಷರತ್ತಿಲ್ಲದೆ ಮಾಡೋಂಗಿಲ್ಲ. ದೇಶದಲ್ಲಿ ಒಂದು ಗವರ್ನಿಂಗ್ ಇದೆ, RBI ರೂಲ್ಸ್ ಇದೆ, ಬ್ಯಾಂಕಿಂಗ್ ಸೆಕ್ಟರ್ ಇದೆ. ಬಟ್ ಒಂದಂತೂ ದೃಢ ನಿಶ್ಚಯವಾಗಿ ಮುಖ್ಯಮಂತ್ರಿ ಹೇಳಿದ್ದಾರೆ, ನಾವು ಸಾಲ ಮನ್ನಾ ಮಾಡ್ತೀವಿ. ಅದಕ್ಕೆ ದಾರಿ ಮಾಡ್ತೀವಿ ಅಂತ ನಿಶ್ಚಯ ಆದ್ಮೇಲೆ ದಾರಿ ತಾನಾಗೆ ಸಿಗುತ್ತೆ, ಮಾಡ್ತಾರೆ. ಬಟ್ ಅದಕ್ಕೆ ಏಕದಮ್ ಒಟ್ಟಾರೆ ಒಮ್ಮಿಂದೊಮ್ಮೆಲೆ ಎಲ್ಲ 53,000 ಕೋಟಿ ಮಾಡಿಬಿಡಿ ಅಂದ್ರೆ ನೀರಿನ ಪಾತ್ರೆಗೆ ದೊಡ್ಡ ತೂತು ಬಿದ್ದುಬಿಡುತ್ತೆ. ಆಮೇಲೆ
ಕುಡಿಯೋದಕ್ಕೂ ನೀರಿರಲ್ಲ. ಅಂದ್ರೆ ವಿರೋಧ ಪಕ್ಷಗಳಿಗೆ ಇದ್ರ ಬಗ್ಗೆ ಅರಿವಿಲ್ಲ ಅಂತ ಬರೀ ಕಾಲಲ್ಲಿ ನೋಡ್ತಿದ್ದಾರೆ ಅಂತ. ಬಹುಶಃ ವಿರೋಧ ಪಕ್ಷಗಳು ಆಡಳಿತ ಪಕ್ಷದಲ್ಲಿ ಇದ್ದಿದ್ರು ಇದಕ್ಕಿಂತ ಮೇಲೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ವೆಲ್ ಸೆಡ್ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ವಾಸ್ತವದ ಕುರಿತೆ ಎಲ್ಲರೂ ಕೂಡ ಆಡಳಿತ ನಡೆಸಬೇಕಾದವರು ವಾಸ್ತವದಲ್ಲಿರಬೇಕು, ರೈತರು ವಾಸ್ತವದಲ್ಲಿರಬೇಕು. ನಾವು ಮಾತನಾಡುವಾಗಲೂ ಕೂಡ ವಾಸ್ತವದ ಅರಿವನ್ನು ಇಟ್ಕೊಂಡೇ ಮಾತನಾಡಬೇಕು. ನಿಜ, ರೈತರ ಸಾಲ ಮನ್ನಾ ಅತಿ ಆಗ್ಬೇಕಾಗಿದೆ. ಶೀಘ್ರದಲ್ಲೇ ಯಾವ್ಯಾವ ರೀತಿಯಾದಂತಹ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಹಂತದಲ್ಲಿ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೇನೆ. ಈಗ ನಮ್ಮ TV5 ಟಾಪ್ ಸ್ಟೋರಿ ಡಿಬೇಟ್ಗೆ ಮತ್ತೊಬ್ಬ ಕಾಂಗ್ರೆಸ್ ಮುಖಂಡರು ಕೂಡ ಗಣ್ಯರು ಆಗಮಿಸಿದ್ದಾರೆ. ಮಾಜಿ ಸಂಸದರಾದಂಥ ಸಿ ನಾರಾಯಣ ಸ್ವಾಮಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಸಾಲ ಮನ್ನಾ ಸಿಕ್ಕಾಪಟ್ಟೆ ಸದ್ ಮಾಡ್ತಾ ಇದೆ. ಅದು ತಾವೊಬ್ಬ ಮಿತ್ರ ಪಕ್ಷದ ವಕ್ತಾರರು. ಈಗ JDSನೂ ಕೂಡ ನೀವು ಸಂಭಾಳಿಸ್ಕೊಂಡು ಹೋಗಬೇಕಾಗಿದೆ, ಕಾಂಗ್ರೆಸ್ನೂ ಕೂಡ ಸಂಭಾಳಿಸ್ಕೊಂಡು ಹೋಗಬೇಕಾಗಿದೆ ಅಂತ ಒಂದು ಸಂದಿಗ್ಧ ಸ್ಥಿತಿಯಲ್ಲಿದ್ದೀರಿ. ಇದರ ಮಧ್ಯೆ ರೈತರ ಸಾಲ ಮನ್ನಾ ಕುರಿತಾಗೆ ಕುಮಾರಸ್ವಾಮಿಯವರ ಈ ನಡೆಗೆ ಸಂಬಂಧಪಟ್ಟಾಗ ಏನು ಹೇಳ್ತೀರಿ? ಮೊದಲ ಮಾತು. ಈಗ ಮೊನ್ನೆ ಮುಖ್ಯಮಂತ್ರಿಗಳು ಏನು ಈ ದಿವಸ ರೈತರನ್ನು, ಪ್ರಗತಿಪರ ರೈತರನ್ನು, ರೈತ ಸಂಘಟನೆಗಳ ಮುಖಂಡರನ್ನು ಕರೆದು ಅವರ ಅಭಿಪ್ರಾಯವನ್ನು ಪಡ್ಕೊಂಡಿದ್ದಾರೆ. ಆ ಒಂದು ಚರ್ಚೆಯಲ್ಲಿ ಭಾಳ ಪರಿಣಾಮಕಾರಿಯಾದಂಥ ವಿಚಾರ ವಿನಿಮಯ ಆಗಿದೆ. ಆ ಚರ್ಚೆಯ ನಂತರದಲ್ಲಿ, ಆ ಸಂದರ್ಭದಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಏನು ತಾವು ಮಾತು ಕೊಟ್ಟಂಥದ್ದಿದೆ ಅದನ್ನು ಉಳಿಸ್ಕೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಸಪೋರ್ಟ್ ಇದೆ ಅಂತ ಪೂರ್ಣವಾಗಿ. ಯಾಕೆಂದರೆ ಒಂದು ಕಾಂಗ್ರೆಸ್ ಪಕ್ಷ ಮೊದಲಿಂದಲೂ ಕೂಡ ರೈತರ ಪರವಾಗಿ ಬಂದಿರುವಂಥದ್ದು. ಮತ್ತು ಕೇಂದ್ರ ಸರ್ಕಾರ ಹಿಂದೆ UPA ಸರ್ಕಾರದ ಅವಧಿಯಲ್ಲೂ ಕೂಡ 72,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದಂಥ ಒಂದು ಉದಾಹರಣೆಯೂ ಕೂಡ ನಮ್ಮ ಮುಂದೆ ಇದೆ. ರಾಜ್ಯದಲ್ಲೂ ಕೂಡ ಹಿಂದಿನ ಸರ್ಕಾರಗಳು ಮಾಡಿದಂಥದ್ದಿದೆ. ಅದು ಇತ್ತೀಚಿನ ಉದಾಹರಣೆ ಅಂತಂದರೆ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ 50,000 ರೂಪಾಯಿವರೆಗಿನ ರೈತರ ಬೆಳೆ ಸಾಲವನ್ನು, ಅಂದರೆ 8,165 ಕೋಟಿಯಷ್ಟು ಮೊತ್ತದ ಬೆಳೆ ಸಾಲವನ್ನು ಮನ್ನಾ ಮಾಡಿದ್ದಾರೆ. ಅದನ್ನು ಮುಂಗಡ ಪತ್ರದಲ್ಲೂ ಕೂಡ ಅದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ರೈತರ ಸಾಲ ಮನ್ನಾ ಮಾಡುವಂಥ ವಿಚಾರದಲ್ಲಿ ಅದು JDS ಇರಲಿ ಅಥವಾ ಕಾಂಗ್ರೆಸ್ ಇರಲಿ, ಸಮಾನ ಮನಸ್ಕವಾದಂಥ ಒಂದು ಸರ್ಕಾರ ಇರುವಂಥದ್ದು ಇಲ್ಲಿ. ಅದರಲ್ಲಿ ಯಾವುದೇ ವಿಧವಾದಂಥ ಗೊಂದಲ ಇಲ್ಲ. ಮತ್ತು ಅವ್ರು ಹೇಳಿದ್ದಂಥದ್ದು ಏನು ಅಂತಂದರೆ ಅದರ ಬಗ್ಗೆ ವಿಚಾರ ವಿನಿಮಯ ಮಾಡಬೇಕಾಗ್ತದೆ. ತತ್ವಶಃ ಒಂದು ಏನು ಮಾತಿಗೆ ಬದ್ಧವಾಗಿವೆ. ಅವರು ಮೊನ್ನೆ ಕುಮಾರಸ್ವಾಮಿ ಅವರು ಪ್ರಣಾಳಿಕೆ ಮುಖಾಂತರ, JDSನ ಪ್ರಣಾಳಿಕೆ ಮುಖಾಂತರ ಪೂರ್ಣವಾಗಿ ಹೇಳಿದ್ರು ಕೂಡ ಒಂದು ಏನು ರೈತರ ಸಂಕಷ್ಟವನ್ನು ನಿವಾರಿಸೋದಕ್ಕಾಗಿ ನಾವು ಒಗ್ಗೂಡಬೇಕು ಅನ್ನುವಂಥ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಎರಡು ಅಭಿಪ್ರಾಯ ಇಲ್ಲ. ಹಾಗಾಗಿ ಸರ್ಕಾರದ ಜೊತೆಗೆ ಸರ್ಕಾರದಲ್ಲಿರುವಂಥವರು ಎರಡೂ ಪಕ್ಷದವರು ಕೂಡ ಇದನ್ನು ತೀವ್ರವಾಗಿ ತೆಗೆದುಕೊಂಡಿದ್ದಾರೆ. ಅದಕ್ಕೊಂದು ಪರಿಹಾರ ವಿಳಂಬ ಇಲ್ಲದೆ ಕಂಡುಕೊಳ್ತಾರೆ. ರೈತರಿಗೆ ಅನುಕೂಲವಾಗುವಂಥ ರೀತಿಯ ಪರಿಹಾರ ಸರ್ಕಾರದಿಂದ ಖಾತೆಗೆ ಸಂಬಂಧಪಟ್ಟ ಇರುವಂತಹ ಖಾತೆ ಹಂಚಿಕೆ ವಿಚಾರಕ್ಕೆ ಕುರಿತಂತೆ ಇರುವಂತಹ ಗೊಂದಲ ಇದರಲ್ಲಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ? ಇಲ್ಲ, ಅದರಲ್ಲೂ ಏನು ಗೊಂದಲ ಇಲ್ಲ. ಅದರಲ್ಲಿ ಏನು ಗೊಂದಲ ಇದೆ ಅಂತಲ್ಲ, ಅದರಲ್ಲೂ ಏನು ಗೊಂದಲ ಇಲ್ಲ. ಸಾಮಾನ್ಯ ಚರ್ಚೆ ಇದ್ದೇ ಇರ್ತದೆ. ಎರಡು ಪಕ್ಷಗಳು ಒಗ್ಗೂಡಿ ಒಂದು ಸರ್ಕಾರ ಮಾಡುವಂಥ ಸಂದರ್ಭದಲ್ಲಿ ಈಗ ಯಾವ್ಯಾವ ಬೇಗ ಅಂತೇನಿಲ್ಲ, ಭಾಳ ವಿಳಂಬ ಏನಾಗಿಲ್ಲ. ಯಾವ್ಯಾವ ಖಾತೆ ಯಾರಿಗೆ ಸೇರಬೇಕು ಅನ್ನೋಂಥದ್ದು ಎರಡು ಪಕ್ಷಗಳ ಮಧ್ಯೆ ಆಗುವಂಥದ್ದು. ಆ ಒಂದೊಂದು ಖಾತೆಯನ್ನು ಒಂದೊಂದು ಪಕ್ಷಕ್ಕೆ ಅಂತೇಳಿ ಇಂಥ ಖಾತೆಗಳು ಬರ್ತವೆ ಅಂತಂದಾಗ ಅದರಲ್ಲಿ ಯಾರು ಕೊಡಬೇಕು ಅನ್ನೋದು ಆಂತರಿಕವಾಗಿ ಅದು ಒಂದು ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಏನಾಗುತ್ತೆ, ಒಂದು ದುರಂತ ಅಂದರೆ ವಿಶ್ವಾಸಮತ ಯಾಚನೆ ಮಾಡಿದಂಥ ಸರ್ಕಾರದ ಅಧಿವೇಶನ ಸಂದರ್ಭ ಮುಗಿತಿದ್ದಂತೆಯೇ ವಿರೋಧ ಪಕ್ಷ ನಾಯಕರು ಮಾನ್ಯ ಶ್ರೀ ಯಡಿಯೂರಪ್ಪನವರು ಅಲ್ಲಿಂದ ಸಭಾತ್ಯಾಗ ಅಂತಲೇ ಹೇಳಬೇಕಾಗ್ತದೆ. ತಾವು ಮಾತಾಡಿದ್ರು ಎದ್ದೊಟ್ಟೋದ್ರು. ಒಟ್ಟೋಗಿ 3 ದಿವಸಕ್ಕೆ ರಾಜ್ಯ ಬಂದ್ ಕರೆ ಕೊಡ್ತಾರೆ. ಅವರು ಮುಖ್ಯಮಂತ್ರಿ ಆಗಿದ್ರೆ ಅವ್ರು ಆ ರೀತಿ ಮಾಡಲಿಕ್ಕೆ ತಕ್ಷಣ ಅನೌನ್ಸ್ ಮಾಡಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗ್ತಾ ಇರಲಿಲ್ಲ. ಅವರು ಆತುರವಾಗಿ ನಿರ್ಧಾರ ಸ್ನೇಹಿತರು ಹೇಳಿದಂಥ ರೀತಿಯಲ್ಲಿ ಸಂಪನ್ಮೂಲಗಳ ಕ್ರೋಢೀಕರಣ ಮತ್ತು ಯಾವ ರೀತಿ ಷರತ್ತುಗಳನ್ನು ವಿಧಿಸಬೇಕು. ಈಗ ಅದರಿಂದ ಈಗ ಏನು 50,000ವರೆಗೆ ಸಾಲ ಮನ್ನಾ ಆಯಿತು, ಅದು 22.5 ಲಕ್ಷ ರೈತರಿಗೆ ಅನುಕೂಲ ಆಗಿದೆ. 22.5 ಲಕ್ಷ ರೈತರಿಗೆ ಅನುಕೂಲ ಆಗಿದೆ. ಫೈನ್ ಸರ್. ಹಾಗಿದ್ರೆ ಈಗ ತೆಗೆದುಕೊಂಡಿರುವಂಥ ನಿರ್ಧಾರ ಮುಂದೆ ಯಾವ ರೀತಿಯಾದಂಥ ಸವಾಲುಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತವೆ. ಎಲ್ಲ ಸರ್ಕಾರ ಅಂದಾಗಲೂ ಕೂಡ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಸಂಬಂಧಪಟ್ಟಾಗ ಯಾವ ರೀತಿ ಅವರು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆನ ಮಾಡಬೇಕಾಗತ್ತೆ. ಶೋರ್ ವಿ ವಿಲ್ ಡೆಫಿನೆಟ್ಲಿ ಡಿಸ್ಕಸ್ ಆನ್ ದಟ್. ಹಾಗೆಯೇ ಹಾಸನದಿಂದ ಜಾಯ್ನ್ ಆಗ್ತಾ ಇರುವಂಥ ಕೊಟ್ಟೂರು ಶ್ರೀನಿವಾಸ್ ಅವ್ರ ಜೊತೆ ಕೂಡ ನಾನು ಮಾತನಾಡ್ತೀನಿ. ಅದಕ್ಕಿಂತ ಮುಂಚೆ ವಿ ಟೇಕ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಟಾಪ್ ಸ್ಟೋರಿಗೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಮೊದಲ ಹಂತ ಮತ್ತು ಎರಡನೇ ಹಂತಗಳಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡಲಿಕ್ಕೆ ಈಗ ರೈತರ ಸಭೆಯಲ್ಲೂ ಕೂಡ ತೀರ್ಮಾನ ತೆಗೆದುಕೊಂಡಾಗಿದೆ. ಮತ್ತೆ ರೈತ ಮುಖಂಡರ ಜೊತೆ ಕೂಡ ಚರ್ಚೆನೂ ಕೂಡ ಮಾಡಿದ್ದಾರೆ. ಆದರೂ ಒಂದು ಸ್ಪಷ್ಟ ನಿರ್ಧಾರ ಬರಬಹುದಾಗಿತ್ತಾ? ಇನ್ನೂ ಯಾವ ರೀತಿ ಸ್ಪಷ್ಟತೆ ಬೇಕು? ಹಾಗೆಯೇ ತೆರಿಗೆ ಸಲಹೆಗಾರರಿಂದ ಕೂಡ ನಾವು ಆರ್ಥಿಕ ಪರಿಸ್ಥಿತಿ ಮೇಲೆ ಇದು ಯಾವ ರೀತಿಯಾದಂಥ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡೋಣ. ಈಗ ಹಾಸನದಿಂದ ಲೈವ್ ಜಾಯ್ನ್ ಆಗ್ತಾ ಇರುವಂಥ ಕೊಟ್ಟೂರು ಶ್ರೀನಿವಾಸ್ ರೈತ ಮುಖಂಡರ ಜೊತೆ ನಾವು ಮಾತನಾಡೋಣ. ಕೊಟ್ಟೂರು ಶ್ರೀನಿವಾಸ್ ಅವರೇ, ಇವತ್ತಿನ
ಕುಮಾರಸ್ವಾಮಿ ಅವರ ಈ ನಡೆ ಅಂದರೆ ಅಟ್ಲೀಸ್ಟ್ ನಾವು ಕೇಳಿಸ್ಕೊಳ್ತಾ ಇದ್ದೀವಿ ಸಾಲ ಮನ್ನಾ ಮಾಡೋದೇ ಇಲ್ವೇನೋ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಲ ಮನ್ನಾ ಮಾಡ್ತಾರೆ, ಆದರೆ ಕಂಡೀಷನ್ಸ್ ಅಪ್ಲೈ ಅನ್ನೋ ರೀತಿಗೆ, ಫಸ್ಟ್ ಸ್ಕೀಮ್ ಸೆಕೆಂಡ್ ಸ್ಕೀಮ್ ಅನ್ನೋ ರೀತಿಗೆ ತಮ್ಮ ಅಭಿಪ್ರಾಯ ಏನು? ಕಂಡೀಷನ್ಸ್ ಅಪ್ಲೈ ಏನು ತೊಂದರೆ ಇಲ್ಲ. ಹಲೋ, ಕೇಳಿಸ್ತಾ ಇದೆ. ಎರಡು ಕಂತಲ್ಲಿ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಆದರೆ ತಕ್ಷಣ ಈಗ ಹೊಸ ಸಾಲಗಳು ಫಸ್ಟ್ ಕೊಟ್ಬಿಡ್ಲಿ. ಈಗ ರೈತರು ಈಗ ಮಳೆ ಆಗಿದೆ, ಚೆನ್ನಾಗಿ ಹದ ಮಾಡ್ಕೊಂಡಿದ್ದಾರೆ ಅನೇಕ, ಹೀಗಾಗಿ ಸ್ವಲ್ಪ ಈಗ ಹಣದ ಕೊರತೆ ಇರುತ್ತೆ. ಹೊಸ ಸಾಲ ಕೊಡ್ತಾ ಇವರು ಹಳೆ ಸಾಲನ ಮನ್ನಾ ಮಾಡೋದು ಅದೇನು ಕಂಡೀಷನ್ ಇದೆ ಅದನ್ನ ಮಾಡ್ಕೋಬೇಕು. ಈ ಬ್ಯಾಂಕ್ಗಳಲ್ಲಿ ಹಳೆ ಸಾಲ ಮುಗಿಯೋವರೆಗೂ ಹೊಸ ಸಾಲ ಕೊಡಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲೊಂದು ಪ್ರಾಬ್ಲಮ್ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೀಗಾಗಿ ಅವರು ನಿಲ್ಲಿಸ್ಬೇಕು ಅದನ್ನ. ಹೌದೌದೌದು, ಅವರು ನಮಗೆ ಇಮಿಡಿಯೇಟ್ ಹೊಸ ಸಾಲ ಮಂಜೂರು ಮಾಡ್ಬಿಡ್ಬೇಕು ಹಣನ. ಹಳೆ ಸಾಲನ ಅವರು ಪಾಯಿಂಟ್ ರೈಸ್ ಮಾಡಿದ್ರಿ. ವಾಸ್ತವದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಇದೆ ಅನ್ನೋದು ಇದು ಎಲ್ಲ ರೈತರ ಸಮಸ್ಯೆ ಆಗಿದೆ. ಎಸ್, ಅದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್. ಹಾಗೆಯೇ ಈಗ ನಮಗೆ ತೀರ್ಥಯ್ಯ ಹಿರೇಮಠನವರು ಕೂಡ ಕರೆ ಮಾಡಿದ್ದಾರೆ. ಎಸ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವ್ರ ಜೊತೆ ಮಾತನಾಡೋಣ. ಅವರ ಪ್ರಶ್ನೆಯನ್ನು ಕೂಡ ನೋಡೋಣ. ರೈತ ಮುಖಂಡರು, ನಾನು ಸಿ ನಾರಾಯಣಸ್ವಾಮಿಯವ್ರನ್ನೇ ಮತ್ತೆ ಕೇಳೋಕೆ ಇಷ್ಟಪಡ್ತೇನೆ. ಈಗ ಸದ್ಯಕ್ಕೆ ರೈತರು ಕಾಯ್ತಾ ಇದ್ದಾರೆ, ಅವರಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಈಗ ಸಾಲ ಸಿಗುತ್ತಾ? ಅಲ್ಲ, ಈಗ ಒಂದು ರೈತರಿಗೆ ಬೆಳೆ ಸಾಲ ಇರಲಿ, ಮಧ್ಯಮಾವಧಿ ದೀರ್ಘಾವಧಿ ಸಾಲ ಇರಲಿ, ಸಹಕಾರಿ ಸಂಸ್ಥೆಗಳ ಮುಖಾಂತರ, ಪತ್ತಿನ ಸಂಸ್ಥೆಗಳ ಮುಖಾಂತರ ಪಡ್ಕೊಳ್ಳೋದಕ್ಕೆ ಯಾವುದೇ ಅಡ್ಡಿ ಆತಂಕ ಇಲ್ಲ. ನಮ್ಮ ಸ್ನೇಹಿತರು ಹೇಳಿದಂತೆ ಇದು ಒಂದೇ ಸಾರಿ ರದ್ದು ಮಾಡುವಂಥದ್ದು ಅಷ್ಟೇ ಅಲ್ಲ. ಆ ಯಾರು ಸಾಲ ಕೊಟ್ಟಿರ್ತಾರೆ ಆ ಸಂಸ್ಥೆಗಳಿಗೆ ಸರ್ಕಾರ ರೈತರ ಪರವಾಗಿ ಅದನ್ನು ತುಂಬಿಕೊಡ್ತದೆ. ಹಾಗಾಗಿ ಇದು ವಾಡಿಕೆಯಾಗಿ ಬಂದಿರುವಂಥದ್ದು. ಘೋಷಣೆ ಆದ ದಿವಸನೇ ತುಂಬಿಕೊಟ್ಬಿಡ್ತಾರೆ ಅನ್ನೋ ಪ್ರಶ್ನೆ ಅಲ್ಲ. ಯಾವುದೇ ಸರ್ಕಾರ ಹಿಂದೆ ಇದ್ದಂಥ ಸಂದರ್ಭದಲ್ಲೂ ಕೂಡ ಸಾಲ ಮನ್ನಾ ಮಾಡಿದಾಗ ಕ್ರಮಬದ್ಧವಾಗಿ ಆಗ್ತದೆ. ಮತ್ತು ಹೊಸ ಸಾಲ ನೀಡಿಕೆಗೆ ಯಾವುದೇ ವಿಧವಾದಂಥ ಧಕ್ಕೆ ಆಗಲ್ಲ. ಅದರಲ್ಲೂ ಕೂಡ ಬೆಳೆ ಸಾಲಕ್ಕೆ ಸಂಬಂಧಪಟ್ಟಂತೆ, ಏಕೆಂದರೆ ಈಗ ಮಳೆ ಆಗ್ತಾ ಇದೆ, ಈಗ ತಕ್ಷಣ ರೈತ ಬೆಳೆ ಇಡಬೇಕಾಗ್ತದೆ, ಅದಕ್ಕೆ ಬೆಳೆ ಸಾಲ ಬೇಕಾಗ್ತದೆ. ಅದಕ್ಕೆ ಬೇಕಾದಂಥ ಬೀಜ ಬಿತ್ತನೆ ಇನ್ನೊಂಥದ್ದು ಇರ್ಬೋದು, ಸರಬರಾಜು ಮಾಡುವಂಥದ್ರ ಬಗ್ಗೆ, ಅದಕ್ಕೆ ದಾಸ್ತಾನು ಇಟ್ಕೊಳ್ಳೋದ್ರ ಬಗ್ಗೆ, ಮುಂಜಾಗ್ರತಾ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಸರ್ಕಾರ ಈಗಾಗಲೇ ಕ್ರಮ ಕೈಗೊಂಡಿದೆ. ಮತ್ತು ಯಾವುದೇ ವಿಧವಾದಂಥ, ಯಾಕೆಂದ್ರೆ ಮನೆ ಶ್ರೀನಿವಾಸ್ ಅವರು ಆತಂಕ ನನಗೆ ಅರ್ಥ ಆಗ್ತದೆ. ನಾನು ಸ್ವತಃ ರೈತ, ನಾನು ಸಾಲ ಪಡ್ಕೊಳ್ಳೋವಂಥ ರೈತ. ಅಂಥದ್ರಲ್ಲಿ ನಮ್ಗೆ ಅದಕ್ಕೆ ಅಡ್ಡಿ ಆಗದೇ ಇರುವಂಥ ರೀತಿಯಲ್ಲಿ ಸರ್ಕಾರ ವ್ಯವಸ್ಥೆ ಮಾಡ್ಕೊಂಡು ಬಂದಿದೆ. ಓಕೆ, ರೈತ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದಂಥ ನಮ್ಮ ಹನ್ಸಿ ಸಾಹೇಬ್ರ ಅಭಿಪ್ರಾಯ ಕೇಳೋಣ. ಯಾಕಂತ ಹೇಳಿದ್ರೆ ಈಗ ಸದ್ಯಕ್ಕೆ ನೀವು ಹೇಳ್ತಾ ಇದ್ರೆ ಅದು ದೊಂಬಿಯಾಗಿ ಹೋಗ್ಬಿಟ್ಟಿತ್ರಿ, ಅಲ್ಲಿ ಏನು ಸಲಹೆಗಳು ತೆಗೆದುಕೊಳ್ತಾರೆ ಅಂತ, ಅದರಿಂದ ಏನಾದರೂ ಆತಂಕ ಇದೆಯಾ? ಅಥವಾ ಈಗ ಫಸ್ಟ್ ಸ್ಕೀಮ್ ಸೆಕೆಂಡ್ ಸ್ಕೀಮ್ಗಳಲ್ಲಿ ಏನು ಸಾಲ ಮನ್ನಾ ಮಾಡಲಿಕ್ಕೆ ಮುಂದಾಗಿರೋದು ಎಷ್ಟು ಅನುಕೂಲ ಅಂತ ಅನ್ನಿಸ್ತಾ ಇಲ್ವಾ? ಇಲ್ಲ, ಸ್ಕೀಮ್ ಮಾಡಿದ್ದು ಒಳ್ಳೇದೇ. ಆದರೆ ಅಲ್ಲ, ಏನಾದರೂ ಭಯ ಇದೆಯಾ ಈ ವಿಚಾರದಲ್ಲಿ? ಏನು ಭಯ ಪಡ್ಬೋದು? ಏನು ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಅಂತ ಅನ್ಸುತ್ತೆ? ಏನು ಭಯ ಇಲ್ಲ. ಈಗ ನೋಡಿ, ಇದನ್ನ ಸರ್ಕಾರ ರಚನೆ ಆಗಿದೆ, ವಿಶ್ವಾಸ ಮತ ಯಾಚನೆ ಆಗಿದೆ, ಕ್ಯಾಬಿನೆಟ್ ರಚನೆ ಆಗಿದೆ. ಕುಮಾರಸ್ವಾಮಿ ಅವರಿಗೆ, ಪರಮೇಶ್ವರ್ ಅವರಿಗೆ ನಾವು ಏನು ಹೇಳಬೇಕಾಗಿದೆ ಅಂದರೆ, ಆದಷ್ಟು ಬೇಗ ನೀವು ಸ್ಕೀಮ್ 1 ಅಂತಿರಲ್ಲ, ಅದಕ್ಕೆ ಎಷ್ಟು ಕೊಡಬೇಕಂತೀರಿ? 2 ಲಕ್ಷ 3 ಲಕ್ಷ ಕೊಡೋದನ್ನು ನೀವು ನಿಖರವಾಗಿ ನಾಳೆಗಿನ ಅನೌನ್ಸ್ ಮಾಡ್ರಿ ಅದನ್ನು. ಯಾಕಂದರೆ ಇದು ಒಳಜಗಳದ ನನಗನ್ನಿಸ್ತದೆ. ಯಾಕಂದ್ರೆ ಕೆಲವು ನೋ ಸರ್, ಒಂದು ನಿಮಿಷ ನಾನು ಹೇಳ್ತಾ ಇದ್ದೀನಿ. ನೀವು ಒಳಜಗಳ ಯಾವ ಕಾರಣಕ್ಕಿದೆ ಅಂತ ಹೇಳ್ತೀವಿ. ಕೆಲವು ಮಂತ್ರಿಗಳು ಹುನ್ನಾರ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಕಾಂಗ್ರೆಸ್ನಲ್ಲಿ ಇದ್ದಂಥವ್ರಾಗ್ಲಿ ಅಥವಾ BJP ಅವರಾಗ್ಲಿ ಇದಕ್ಕೆ ಹುನ್ನಾರ ಮಾಡ್ತಾ ಇದ್ದಾರೆ. ಒಳ ಹುನ್ನಾರ ಅದ. ಈ ವಾಸನೆ ಅಥವಾ ಈ ಸುಳಿವು ನಿಮಗೆ ಹೆಂಗ್ ಸಿಕ್ತು ಅಂತ? ಇಲ್ಲ, ನನಗೆ ಪ್ರಾಕ್ಟಿಕಲ್ ಆಗಿ ನಾವು ಜನರಿಗೆ ಗೊತ್ತಾಗ್ತದೆ ಯಾರ್ಯಾರು ಏನ್ ಹೇಳ್ತಾರ. ಸೀನಿಯರ್ ಮಂತ್ರಿಗಳಾದಂತವ್ರು ಏನ್ ಹೇಳ್ತಾರ ನೋಡ್ತಾರ, ಟಿವಿ ಒಳಗೆ ಬರ್ತದೆ, ನೋಡೋಣ. ಈಗ ಪಕ್ಕದಲ್ಲೇ ಇರ್ಲಿ. ಅದಕ್ಕೆ ನಾ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಕ್ಯಾಬಿನೆಟ್ ಅದ ನಿಮ್ದು ಅನೌನ್ಸ್ ಮಾಡ್ರಿ. ಯಾಕಂದ್ರೆ ಒಳ್ಳೆ ಸಂದೇಶ ಹೋಗ್ತದೆ. ನೀವು ಮಾಡ್ಬೇಕಾದದ್ದು ಇನ್ನು 6 ತಿಂಗಳು ಯಾರು ಏನು ಮನಸ್ಲಿಕ್ಕೆ ಆಗುದಿಲ್ಲ ನಿಮಗೆ. ಯಾರ ಮಂತ್ರಿಗಳು ನಿಮ್ ಕೂಡ ಬರ್ತಾರೆ, ಕರ್ಕೊಂಡು ಹೋಗ್ರಿ ಅವ್ರನ್ನ. ಈಗ ಯಾರ ಮಂತ್ರಿನೂ ಗೊತ್ತಿಲ್ರಿ, ಯಾವಾಗ ಗೊತ್ತಾಗತ್ತೆ ಗೊತ್ತಿಲ್ಲ. ಬೇಷರತ್ತಾಗಿ ನೀವು ಅವ್ರಿಗೆ ಇದು ಕೊಟ್ಟಿದ್ದೀರಿ. ಯಾರಿಗೆ? ಕುಮಾರಸ್ವಾಮಿ ಅವರಿಗೆ ಬೇಷರತ್ತು. ಈಗ ಷರತ್ತುಗಳನ್ನ ಹಾಕ್ಲಿಕ್ಕೆ ಹತ್ತೀರಿ, ಇದು ತಪ್ಪು. ಷರತ್ತುಗಳನ್ನ ಒನ್ ಮಿನಿಟ್. ಈಗ ಷರತ್ತುಗಳು ಅಂತ ಬಂದಾಗ ನಾವು ರೈತರಾಗಿ ನಮ್ಮ ಸಮಸ್ಯೆಗಳ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡೋಣ. ಈಗ ಷರತ್ತು ಅದು ರಾಜಕೀಯದ ಆಟ, ಮತ್ತೆ ನಾವು ಅದಕ್ಕೆ ಆ ಕೆಸರಿಗೆ ನೀವು ಅಂಟ್ಕೊಳ್ಳೋದು ಬೇಡ ಅನ್ನೋದು ನನ್ನ ಕಾಳಜಿ. ಕರೆಕ್ಟ್. ನಿಮ್ ಜೊತೆ ಮಾತನಾಡ್ತೀನಿ. ಈಗ ರೈತ ಮುಖಂಡರಾದಂತಹ ತೀರ್ಥಯ್ಯ ಹಿರೇಮಠನವರು ನಮ್ಮ ಜೊತೆ ಕರೆ ಮಾಡಿದ್ದಾರೆ. ತೀರ್ಥಯ್ಯ ಹಿರೇಮಠ ಅವರೇ, ನಮಸ್ಕಾರ. ಕರೆ ಮತ್ತೆ ಕಟ್ಟಾಗಿದೆ, ಮತ್ತೆ ಅವ್ರ ಜೊತೆ ಮಾತನಾಡೋಣ. ಎಸ್, MR ವೆಂಕಟೇಶ್ ಅವರೇ, ನೋಡಿ, ಈಗ ಯಾರಿಗೂ ಆತಂಕ ಇಲ್ಲ, ಕಂಡೀಷನ್ಸ್ ಅಪ್ಲೈ ಆಗಿರೋದೇನು ತೊಂದರೆ ಇಲ್ಲ ಅಂತ. ಆದ್ರೆ ನೀವು ಹೇಳಿದ್ರಿ ನಿಯಮಗಳು. ಎಸ್, ನೋಡಿ, ಈಗ
ನಮ್ಮ ಆರ್ಥಿಕ ಸಲಹೆಗಾರರು ಕೆಲವೊಂದು ವಿಚಾರಗಳನ್ನು ಏನು ಪ್ರಸ್ತಾಪ ಮಾಡ್ತಾರಲ್ಲ ಅದನ್ನು ಒಂದಷ್ಟು ವಿಚಾರಗಳನ್ನು ನಾನು ಒಪ್ತೇನೆ. ಯಾವುದನ್ನು ಒಪ್ತಿದ್ದೀರಿ? ಈಗ ಅವ್ರು ಹೇಳಿದ್ರು ಇಲ್ಲಿ ಈ ಸಾಲ ಮನ್ನಾ ಅಂತ ವಿಚಾರ ಬಂದಾಗ ಇವತ್ತು ಇವರೇನು ಸ್ಕೀಮ್ ಅಡಿಯಲ್ಲಿ ಒಂದಷ್ಟು ಷರತ್ತುಗಳನ್ನು ಹಾಕಿ ಮಾಡಿದಾರಲ್ಲ ಅವನ್ನ ಒಂದು ಯಾವುದೇ ಸರ್ಕಾರ ಬಂದರೂ ಇದನ್ನು ಇದೇ ರೀತಿಯಲ್ಲೇ ಇದೇ ಪ್ಯಾಟರ್ನಲ್ಲೇ ಮಾಡ್ತಾಯಿದ್ರು ಅನ್ನುವಂಥ ಮಾತನ್ನು ಹೇಳಿದ್ರಲ್ಲ ಅದನ್ನು ಒಂದಷ್ಟು ವಿಚಾರಗಳನ್ನು ನಾನು ಭಾಗಶಃ ಒಪ್ತೇನೆ. ಆದರೆ ನಾವು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ವಿಚಾರಗಳು ಯಾವ ಹೊಸ ವಿಚಾರಗಳನ್ನು ನಾವು ಎತ್ತುತ್ತಾ ಇಲ್ಲ. ಒಂದು ಮೊದಲನೇದಾಗಿ ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿಯವರು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಇಂಥ ನಿಬಂಧನೆಗಳಿಗೆ ನಾವು ಅತಿ ಸಣ್ಣ ರೈತರ ಸಾಲಗಳನ್ನು ಮಾತ್ರ ನಾವು ಮನ್ನಾ ಮಾಡ್ತೀವಿ ಅನ್ನುವಂಥದ್ದನ್ನೇನನ್ನು ಉಲ್ಲೇಖ ಮಾಡಿದ್ರ. ಅವರು ತುಂಬ ಸ್ಪಷ್ಟವಾಗಿ ನಾವು ರೈತರ ಸಾಲ ಮನ್ನಾ ಸಂಪೂರ್ಣ ಸಾಲ ಮನ್ನಾ 53,000 ಕೋಟಿಗಳ ಏನು ಸಾಲ ಇದೆ ಆ ಸಾಲವನ್ನು ಮನ್ನಾ ಮಾಡ್ತೀವಿ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲಿ ಪ್ರಾಬ್ಲಮ್ ಇದೆಯೋ ಯಾಕೆ ನಾನು ಐ ಹ್ಯಾವ್ ಟು ಅಪೋಸ್. ಈಗ ನೀವು ಹೇಳಿದ್ರೆ ಅವ್ರು ಹೇಳೋದನ್ನು ಒಪ್ಕೊಳ್ತೀನಿ ಅಂತ ಅಂದಮೇಲೆ ಯಾವುದೇ ಸರ್ಕಾರ ಆಡಳಿತ ಸರ್ಕಾರ ಇದ್ರೂ ಕೂಡ ಅದೇ ರೀತಿ ಕ್ರಮಬದ್ಧವಾಗಿ ಹೋಗ್ಬೇಕು ಅಂತ ಇದ್ದಾಗ ಹೌದ್ರಿ. ಈಗ ಅವ್ರು ಮಾತು ಕೊಟ್ಟಿದ್ದಾರೆ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತೆ ಅಂದ್ರೆ ಅದನ್ನ ನೀವು ಓಕೆನಾ? ನಾನಿನ್ನೂ ಮುಗಿಸಿಲ್ಲ. ಈಗ ನೀವು ನಿಮ್ಮ ಚುನಾವಣಾ ಪ್ರಣಾಳಿಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜನಸಾಮಾನ್ಯನ ಮೇಲೆ ರೈತನ ಮೇಲೆ ಪ್ರಭಾವ ಬೀರಿದೆ, ಅದು ನಿಮಗೊಂದಷ್ಟು ಅನುಕೂಲ ಆಗಿರಬೇಕಾದ್ರೆ ನೀವು ಇವತ್ತು ಸಣ್ಣ ರೈತರು ಅತಿ ಸಣ್ಣ ರೈತರು ಅಂತ ಅಂದಾಗ ಅಲ್ಲಿಗೆ ಮಧ್ಯಮ ವರ್ಗದ ರೈತರು ಅಥವಾ ಪ್ರಗತಿಪರ ರೈತರಿಗೆ ಏನು ಮಳೆಯಾಧಾರಿತ ಬೆಳೆಗಳಲ್ಲಿ ಅದೇನು ಮಳೆ ಸಣ್ಣ ರೈತರಿಗೆ ಅತಿ ಸಣ್ಣ ರೈತರಿಗೆ ಮಾತ್ರ ಹೊಡೆತ ಕೊಟ್ಟಿರ್ತದೆ. ಮಧ್ಯಮ ವರ್ಗದ ರೈತರಿಗೆ ರೈತ ಪರವಾಗಿ ನೀವು ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇರೋದು ನಿಜಾನೇ. ಆದ್ರೆ ರೈತರು ಕೂಡ ಖುಷಿ ಆಗ್ತಾ ಇದ್ದಾರೆ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅನ್ನೋದನ್ನ ಇದ್ದಾರೆ, ಅದನ್ನು ಕೂಡ ನೋಡ್ತಾ ಇದ್ದಾರೆ. ಆಮೇಲೆ ಸಾವಧಾನವಾಗಿ ಹೋಗ್ಬೇಕಾಗಿದೆ. ಯಾವುದೇ ಸರ್ಕಾರ ಇದ್ರೂ ಕೂಡ ಅದೇ ರೀತಿಯಾಗಿ ಹೋಗ್ಬೇಕು. ಅವ್ರು ಮಾತು ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ಅವ್ರನ್ನ ಕಿವಿ ಹಿಂಡೋ ಬದಲು ಕಿವಿ ಕತ್ತರಿಸೋ ಕೆಲಸ ಮಾಡಿ. ನಿಮ್ ಜೊತೆ ನಾನು ಮಾತನಾಡ್ತೀನಿ. ಈಗ ತೀರ್ಥಯ್ಯ ಹಿರೇಮಠ ರೈತ ಮುಖಂಡರು ನಮ್ಮ ಜೊತೆ ಈಗ ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ತೀರ್ಥಯ್ಯ ಹಿರೇಮಠ ಅವರೇ. ನಮಸ್ಕಾರ ಸರ್. ನಮಸ್ತೆ. ಈಗ ರೈತರ ಸಾಲ ಮನ್ನಾ ಇಡೀ ರಾಜ್ಯಾದ್ಯಂತ ರೈತರು ಅಲ್ಲದೆ ಇರೋರ್ಗೂ ಕೂಡ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ತುಂಬಾ ಏನ್ರಿ ಇದು ಅಂತ ತಲೆ ಕೆಡಿಸ್ಕೊಂಡಂಗಾಗಿದೆ. ಏನು ನಿಮ್ಮ ರಿಯಾಕ್ಷನ್ ಏನು? ಸರ್, ಈಗ ನಾವೆಲ್ಲ ಸಹಕಾರಿ ಸಂಘದಿಂದ ಮತ್ತೆ ಬ್ಯಾಂಕ್ಗಳಿಂದ ಸಾಲ ತಗೊಂಡಿದ್ವಿ. ಓಕೆ. ನಾವು ಎಲ್ಲ ಕೈಗಡ ಮಾಡಿ ತುಂಬಿ ಪ್ರಾಮಾಣಿಕ ರೀತಿಯಿಂದ ತುಂಬಿದೀವಿ. ಓಕೆ. ನಮ್ ತರ ಎಷ್ಟೋ ಜನ ತುಂಬಿದ್ದಾರೆ ಇವಾಗ. ಅವ್ರಿಗೆಲ್ಲ ಈ ಸಾಲ ಮನ್ನಾದಿಂದ ಏನು ಉಪಯೋಗ, ಏನ್ ಲಾಭ ಹೇಳ್ರಿ ನಮಗೆ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಿಜಕ್ಕೂ ಇದೇನು ಉಪಯೋಗ ಅನ್ನೋದನ್ನ ಈಗ ನೀವು ಯಾರಿಗೆ ಕೇಳ್ತಾ ಇದ್ದೀರಿ? ಕಾಂಗ್ರೆಸ್ JDS ಪಕ್ಷದ ನಾಯಕರಿಗೆ ಕೇಳ್ತಾ ಇದ್ದೀರೋ, ವಿರೋಧ ಪಕ್ಷ ಕೇಳ್ತಾ ಇದ್ದೀರೋ? ಓಕೆ. ಈಗ ಸದ್ಯ ಕುಮಾರಸ್ವಾಮಿಯ ಪ್ರತಿನಿಧಿ ಅಂತ ಹೇಳಿದ್ರೆ, ರೆಪ್ರೆಸೆಂಟೇಟಿವ್ ಅಂತ ಹೇಳಿದ್ರೆ ನಮ್ಮ ಮಿತ್ರ ಪಕ್ಷದ ವಕ್ತಾರರು, ಮಾಜಿ ಸಂಸದರು ಸಿ ನಾರಾಯಣ ಸ್ವಾಮಿ ಅವರು, ರೈತ ಪರ ಕಾಳಜಿ ಇರೋರು, ಹಿರಿಯರು. ದಯವಿಟ್ಟು ಅವ್ರ ಪ್ರಶ್ನೆಗೆ ಉತ್ತರ ಕೊಡಬೇಕು. ಸ್ವಂತ ಅನುಭವದ ಮುಖಾಂತರ ಹೇಳೋದಾಗಿದ್ದರೆ, ನಾನು 1980ರಿಂದ ಅನೇಕ ವರ್ಷಗಳ ಕಾಲ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷನಾಗಿ, ರಾಜ್ಯ ಬ್ಯಾಂಕಿನ ನಿರ್ದೇಶನಾಗಿಯೂ ಕೂಡ ಕೆಲಸ ಮಾಡಿದ್ದಾನೆ. ಈ ಹಿಂದಿನ ಸರ್ಕಾರಗಳು, ಆ ಪಕ್ಷ ಈ ಪಕ್ಷ ಅಂತ ಯಾವ್ಯಾವ ಸರ್ಕಾರಗಳ ಅವಧಿಯಲ್ಲಿ ಸಾಲ ಮನ್ನಾ ಯೋಜನೆ ಜಾರಿಗೆ ಬಂದಿರುವಂಥದ್ದಿದೆ, ಅದನ್ನು ರೈತರ ಪರವಾಗಿ ಆ ಸಂಸ್ಥೆಗಳು ತುಂಬಿಕೊಟ್ಟಂಥ ಪ್ರಕರಣಗಳಿದೆ. ಇವತ್ತಾಗಲಿ ನಾಳೆ ಆಗಲಿ ತುಂಬಿಕೊಡ್ಲೇಬೇಕು. ಹಿಂದೆ ಅದೇ ಪರಿಸ್ಥಿತಿ ಅದೇ ರೀತಿ ನಡೆದು ಬಂದಿರುವಂಥದ್ದು. ಅದಕ್ಕೆ ಅವ್ರು ಹೇಳಿದಂಥದ್ದು ಒಂದು ಭಾಳ ಪ್ರಮುಖವಾದದ್ದಾಗಿದೆ. ನನ್ನನ್ನು ಸೇರಿದಂತೆ ಇಟ್ಕೊಳ್ಳಿ, ನಾವು ಸಾಲದ ಕಂತುಗಳನ್ನು ಕ್ರಮಬದ್ಧವಾಗಿ ಕಟ್ಕೊಂಡು ಬರ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ಸೌಲಭ್ಯ ಯಾರು ಸುಸ್ತಿಯಾಗಿರ್ತಾರೆ ನಾನಾ ಕಾರಣಗಳಿಗಾಗಿ, ಡಿಫಾಲ್ಟರ್ಸ್ ಅಂತ ಏನು ಹೇಳ್ತೀವಿ, ಅವರು ಮಳೆ ಇಲ್ಲದಾಗಿರ್ಬೋದು, ಬೆಳೆ ಇಲ್ಲದಾಗಿರ್ಬೋದು, ಸಾಲಗಳು ತೊಗೊಂಡು ಮರುಪಾವತಿ ಮಾಡೋಕ್ಕಾಗದೇ ಇರುವಂಥ ಸಂದರ್ಭ ಇರ್ಬೋದು, ಖಾಸಗಿ ಸಾಲ ತಂದು ದುಬಾರಿ ಬಡ್ಡಿ ಕಟ್ಟಿ ಅವ್ರ ಜೀವನ ನಡೆಸೋ ದುಸ್ತರಾಗಿರುವಂಥ ಸಂದರ್ಭ ಇರ್ಬೋದು. ಈಗ ಆ ಒಂದು ಸಂದರ್ಭದಲ್ಲಿ ಸಾಲ ಕಟ್ಟದೆ ಬಾಕಿ ಉಳಿಸ್ಕೊಂಡಿರೋವಂಥವ್ರಿಗೆ ಅನುಕೂಲ ಆಗ್ತಾ ಬಂದಿದೆ. ಪ್ರಾಮಾಣಿಕವಾಗಿ ನಾವು ಸಾಲ ಮರುಪಾವತಿ ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಅಂಥವ್ರಿಗೆ ಇದರಿಂದ ಲಾಭ ಆಗ್ತಾ ಇಲ್ಲ, ವಸ್ತುಸ್ಥಿತಿ ಒಂದು. ಹಾಗಾಗಿ ಒಂದು ಆಗ್ತಾ ಇಲ್ಲ. ಅದ್ರ ಬಗ್ಗೆ ಸರ್ಕಾರಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಹಿಂದೆ ಅವರೊಂದು ಕಟ್ ಆಫ್ ಡೇಟ್ ಮಾಡಿದರು. ಈ ತಾರೀಕಿನೊಳಗೆ ಯಾರು ಸಾಲ ಸುಸ್ತಿಯಾಗಿದ್ರು ಅದು ಮನ್ನಾ ಆಗ್ತದೆ, ಅದರ ನಂತರ ಅದ್ರ ಹಿಂದೆ ಇದ್ದಂಥವ್ರದ್ದು ಇದು ಪೂರ್ಣ ಮನ್ನಾ ಆಗ್ತದೆ, ನಂತರದಿಲ್ಲ ಅನ್ನೋವಂಥದ್ದಾಗಿತ್ತು. ಚಾಲ್ತಿ ಸಾಲಗಳ ಕಂತಿಗೆ ಅದು ಆಗ್ತಿರ್ಲಿಲ್ಲ, ಸುಸ್ತಿಗೆ ಮಾತ್ರ ಅನ್ವಯಿಸಿತ್ತು. ಇದರಿಂದ ಕೆಲವು ಷರತ್ತುಗಳು ಅಂತ ಏನು ಹೇಳ್ತಾರೆ,
ಇವ್ ನಮ್ಮ ಸ್ನೇಹಿತರು ಮಾತಾಡ್ತಾರೆ ಷರತ್ತುಗಳು ಅಂತ. Yes, ಆ ಷರತ್ತಿನ ಬಗ್ಗೆ ಮತ್ತೆ ಅಲ್ಲ ಮಾತಾಡೋಣ. ಒಂದು ಈಗ ಒಂದು ಅವ್ರು ಇವತ್ತು ಕೇಳಿದ- ಅಲ್ಲ, I have ಇನ್ನೊಂದು to ನಮ್ಮ take a break. ಸ್ನೇಹಿತರು ವೆಂಕಟೇಶ್ ಅವರು I have to ಹೇಳಿದಂತ take a break. ಅಲ್ಲ ವೆಂಕಟೇಶ್ ಅವ್ರಿಗೆ ಒಂದು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇನ್ನೂ ಕೂಡ ಇಲ್ಲ, ನಮ್ಮ break ಮನ್ನಾ ಮಾಡೋಣ ಸರ್ಕಾರದ ರಚನೆ ಆಗಬೇಕು. Okay. ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಷ್ಟೇ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ನಿಜ. ಸಂಪುಟದ ರಚನೆ ಅಲ್ಲ, ನಂಗೆ ಒಂದೇನು ಅನಿಸ್ತಾ ಇದೆ ಆರ್ಥಿಕ ನೀವು ವಿಚಾರ ರೈತರಿಗೂ ಕೂಡ ಚೆನ್ನಾಗಿ ಉತ್ತರ ಕೊಡ್ಬೋದೇನೋ, ಆದ್ರೆ ಇಲ್ಲಿ 104 ಸೀಟ್ಗಳನ್ನ ತೆಗೆದುಕೊಂಡಂತ ರೈತ ಪರ ಕಾಳಜಿ ವಹಿಸ್ತಾ ಇರುವಂತ ವಿರೋಧ ಪಕ್ಷದ ನಾಯಕರಿಗೆ ಹೆಂಗ್ ಉತ್ತರ ಕೊಡ್ತೀರಾ ಅನ್ನೋದು ನನಗೆ ಅಲ್ಲಪ್ಪ, ಪ್ರಶ್ನೆ ಆಗಿದೆ. ವಿರೋಧ ಪಕ್ಷದ ನಾಯಕರು ಟಾಪ್ ಸ್ಟೋರಿ ವಿ ಟೇಕ್ ಎ ಶಾರ್ಟ್ ಬ್ರೇಕ್. ಓಕೆ, ಸಾಲ ಮನ್ನಾ ಸ್ಕೀಮ್, ಸಾಲ ಮನ್ನಾ, ಸಂಪೂರ್ಣ ಸಾಲ ಮನ್ನಾ ಅನ್ನೋ ಶಬ್ದದ ಜೊತೆಗೆ ಈಗ ಸ್ಕೀಮ್ ಅಂತ ಸೇರ್ಕೊಂಡಿದೆ. ಅಯ್ಯೋ, ಈ ಸ್ಕೀಮಲ್ಲಿ ಏನಪ್ಪ ಮಾಡಿಬಿಡ್ತಾರೆ ಅನ್ನೋ ಆತಂಕ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ನಾವು ನಿವಾರಣೆ ಮಾಡ್ಕೊಳ್ಬೇಕಾಗಿದೆ. ಎನಿವೇ, ವಿ ಹ್ಯಾವ್ ಟು ಹೋಪ್ ಫಾರ್ ದ ಬೆಸ್ಟ್. ಅದನ್ನು ನಮ್ಮ ಕಳಕಳಿ. ಹಾಗೆಯೇ ವಾಸ್ತವವಾಗಿ ಈಗಾಗಲೇ ತೆರಿಗೆ ಸಲಹೆಗಾರರು ಕೂಡ ಹೇಳ್ತಾ ಇದ್ರು, ಸಂಪನ್ಮೂಲ ಕ್ರೋಢೀಕರಣವನ್ನು ಯಾವ ರೀತಿ ಮಾಡಬಹುದು, ಆಮೇಲೆ ಯಾವ ರೀತಿ ಭರವಸೆನ ಕೊಡಬೇಕು ಕೊಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ನಾವು ಚಿಂತನೆಯನ್ನು ಮಾಡೋಣ. ಈಗ ಹಾಸನದಿಂದ ಲೈವ್ ಜಾಯ್ನ್ ಆಗ್ತಾ ಇರುವಂಥ ಕೊಟ್ಟೂರು ಶ್ರೀನಿವಾಸ್ ಅವ್ರನ್ನ ಮಾತನಾಡ್ಸೋಣ. ಕೊಟ್ಟೂರು ಶ್ರೀನಿವಾಸ್ ಅವರೇ, ನಿಮ್ಮ ಪ್ರಶ್ನೆ ಮತ್ತೇನಾದರೂ ಇದೆಯಾ? ಯಾಕಂತ ಹೇಳಿದ್ರೆ ಈಗಾಗಲೇ ನಮ್ಮ ಸಿ ನಾರಾಯಣಸ್ವಾಮಿ ಅವರು ಕೂಡ ಹೇಳ್ತಾ ಇದ್ರು, ಅದಕ್ಕೆ ಯಾವುದೇ ರೀತಿಯಾದಂಥ ಆತಂಕ ಪಡಬೇಕಾಗಿಲ್ಲ, ಸಾಲವನ್ನು ಈಗಾಗಲೇ ಅಲ್ಲಿ ಕೊಡ್ಲಿಕ್ಕೆ ಏನೇನಿದೆಯೋ ಅದು ವ್ಯವಸ್ಥೆ ಖಂಡಿತವಾಗ್ಲೂ ಇರುತ್ತೆ, ಅಲ್ಲಿ ಯಾವ ರದ್ದಾಗುವಂಥ ಸಾಧ್ಯತೆ ಇರಲ್ಲ ಅನ್ನೋದು ಅವರ ಮಾತು. ಆತಂಕ ಅಂದರೆ ಈಗ ಆ್ಯಕ್ಚುಲಿ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಿಗೆ ರೈತರು ಒಳಗೆ ಹೋಗೋದೇ ಕಷ್ಟ. ಆ ಥರದ ವಾತಾವರಣ ಅಲ್ಲೆಲ್ಲ ವೈಟ್ ಕಾಲರ್ಸು ನಾವು ಅನೇಕ ಸಂದರ್ಭದಲ್ಲಿ ಗಮನಿಸಿದ್ದೀವಿ ಮತ್ತು ಅನುಭವಿಸ್ತಾ ಇದ್ದೀವಿ. ನಮ್ಮದು ಒಂದೇ ಒಂದು ಪಾಯಿಂಟು, ಹೊಸ ಸಾಲನ ಎಷ್ಟು ಬೇಗ ಕೊಡ್ತಾರೋ ಅವರು ಅಷ್ಟು ಬೇಗ ನಮ್ಮ ಕೆಲಸಗಳು ಶುರುವಾಗ್ತವೆ. ಆ ಕಡೆ ಗಮನ ಹರಿಸ್ಬೇಕು. ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಒಂದು ಸ್ಟ್ರಿಕ್ಟಾಗಿ ಒಂದು ಆದೇಶನ ಹೊರಡಿಸ್ಬೇಕಾಗಿದೆ ಅವರು. ಯಾಕೆಂದರೆ ಅಲ್ಲಿ ನಮ್ಮದು ಸಾಲ ಮನ್ನಾ ಆದಮೇಲೆ ಕೂಡ ಅವರು ಅನೇಕ ಸಂದರ್ಭಗಳಲ್ಲಿ ಸಣ್ಣ ಸಣ್ಣ ಕೊಯ್ರಿಗಳಾಕಿ ಮುಂತಳ್ತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ನಡೀತಲೇ ಇದೆ ಅದು ಸಾಲ ಕಡೆ. ಆಮೇಲೆ ಬೇರೆ ಬೇರೆ ಬಾಬತ್ತಿನ ಹಣನೂ ಕೂಡ ಅವರು ಸಾಲಗಳಿಗೆ ವಜಾ ಮಾಡ್ತಕ್ಕಂಥದ್ದು, ಹಾಲಿನ ದುಡ್ಡು ಕೂಡ ಅವರು ವಜಾ ಮಾಡ್ಕೊಳ್ಳೋದು, ಈ ಥರದ್ದು ಅನೇಕ ಸಂದರ್ಭಗಳಲ್ಲಿ ನಡೀತಾ ಇದೆ ನಿರಂತರವಾಗಿ. ಹೀಗಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಒಂದು ಸರಿಯಾದ ಆದೇಶ ಕೊಟ್ಟು ಹೊಸ ಸಾಲನ ಫಸ್ಟ್ ಮಂಜೂರು ಮಾಡೋಂಥ ಕೆಲಸ ಆಗಬೇಕಾಗಿದೆ. ಅದಾಯಿತು ಅಂದರೆ ನಮಗೆ ವಿಶ್ವಾಸನೂ ಬರುತ್ತೆ, ಕೆಲಸಗಳು ಶುರುವಾಗುತ್ತೆ. ನಿಜ. ಅಂದರೆ ಈಗ ಚುನಾವಣಾ ಪ್ರಚಾರದ ಸಮಯದಲ್ಲಿ ಮತ ಗಿಟ್ಟಿಸ್ಕೊಳ್ಳೋಕೇನೋ ಹೇಳಿದ್ರು ಅನ್ನೋದು ಬೇಡ ಅನ್ನೋದು ಅವರ ಈ ಮಾರ್ಮಿಕ ಸಂದೇಶ. ಯಾಕಂದ್ರೆ ಇದರಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳೆರಡೂ ಕೂಡ ಜವಾಬ್ದಾರಿ ವಹಿಸ್ಕೊಳ್ಬೇಕು. ಈ ನಾವು ಮೊನ್ನೆ ಅಂದರೆ ಈ ಕಳೆದ ಸರ್ಕಾರದ ಗ್ರೌಂಡ್ ರಿಯಾಲಿಟಿ ಬಗ್ಗೆ ನಾನು ಅದನ್ನು ಅನುಭವಿಸಿರುವಂತ ಹೇಳ್ತೇನೆ. ಅದರಲ್ಲಿ ಆ ಅವಧಿಯಲ್ಲಿ ಬರಪೀಡಿತ ತಾಲೂಕುಗಳು ಅಂತೇಳಿ ಘೋಷಣೆ ಮಾಡಿ ಆ ಪಟ್ಟಿಯನ್ನು ಮಾಡಿ ಹತ್ತತ್ರ ಆಗ ಇದ್ದಂಥ 176 ತಾಲೂಕುಗಳ ಪೈಕಿ ಬಹುತೇಕ ತಾಲೂಕುಗಳು ಬರಪೀಡಿತ ಆಗಿದ್ವು. ಆ ಸಂದರ್ಭದಲ್ಲಿ ಸಾಲ ವಸೂಲಾತಿಯನ್ನು ಮುಂದೂಡಿದರು, ಕಂತು ಮರುಪಾವತಿಯನ್ನು ಮುಂದೂಡಿದರು. ಅದು ಯಾವುದಕ್ಕೆ ಸಂಬಂಧಪಟ್ಟಂಥದ್ದು? ಸಹಕಾರಿ ಸಾಲದ ಮುಖಾಂತರ ಸಂಸ್ಥೆಗಳ ಮುಖಾಂತರ ಪಡ್ಕೊಂಡಿದ್ದಂಥ ಸಾಲ. ರಾಷ್ಟ್ರೀಕೃತ ಬ್ಯಾಂಕ್ಗಳ ಆ ಸೌಲಭ್ಯ ಕೊಡಲಿಲ್ಲ. ಮತ್ತೆ ಕಡ್ಡಾಯ ಅಲ್ಲ, ಕೇಂದ್ರ ಅಲ್ಲ, ಅದು ಕೇಂದ್ರ ಸರ್ಕಾರದ ಸೂಚನೆ. ಕಡ್ಡಾಯವಾಗಿ ಜಪ್ತಿ ಮಾಡುವಂಥದ್ದು ಮಾಡಿದ್ರು. ಟ್ರ್ಯಾಕ್ಟರ್ಗಳ ಸಾಲ ಟ್ರ್ಯಾಕ್ಟರ್ ತೊಗೊಂಡೋಗಿ ನಿಲ್ಲಿಸ್ಕೊಂಡ್ರು. ನಾನೇ ಕಣ್ಣಾರ ಕಂಡಂಥದ್ದು ನಿಲ್ಲಿಸ್ಕೊಂಡ್ರು. ಅವ್ರು ಏನು ಮಾಡೋಕ್ಕಾಗಲ್ಲ, ಮೇಲ್ಗಡೆಯಿಂದ ನಮಗೆ ಬಂದಿಲ್ಲ, ನಾವು ಮಾಡಬೇಕಾಗ್ತದೆ. ಅಲ್ಲ ಒಂದು ನಾನು ಹೇಳ್ತೀನಿ. ಹಾಗಾಗಿ ಇವತ್ತು ನಾವು ಇದನ್ನು ಹೇಳ್ತೇವೆ, ಸಾಲ ಕೊಡುವಂಥದ್ದು ಸಹಕಾರಿ ಸಂಸ್ಥೆಗಳ ಮುಖಾಂತರ, ಪ್ರಾಥಮಿಕ ಪತ್ತಿನ ಬ್ಯಾಂಕ್ಗಳ ಮುಖಾಂತರ ಆಗುವಂಥದ್ದು, ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಮುಖಾಂತರ ಆಗುವಂಥದ್ದು ಇರ್ಬೋದು. ಅವೆಲ್ಲ ಕೂಡ ಈ ರೀಫೈನಾನ್ಸ್ ಮುಖಾಂತರ, ಕೆಲವು ನಾಬಾರ್ಡ್ ಮುಖಾಂತರ ರೀಫೈನಾನ್ಸ್ ಆಗ್ತದೆ, ಕೆಲವು ಕಮರ್ಷಿಯಲ್ ಬ್ಯಾಂಕ್ಸ್ ಮುಖಾಂತರ ಬಂದು ಕೆಲವು ಆಯ್ದಂಥ ಸಹಕಾರಿ ಬ್ಯಾಂಕ್ಗಳನ್ನು ಕಮರ್ಷಿಯಲ್ ಬ್ಯಾಂಕ್ ಸೊಸೈಟಿಗಳಿಗೆ ಫೈನಾನ್ಸ್ ಮಾಡ್ತವೆ. ಆ ರೀತಿ ಆಗ್ತದೆ. ರಾಜ್ಯ ಸರ್ಕಾರದ ನೇರ ವ್ಯಾಪ್ತಿಗೆ ಬರುವಂಥದ್ದು ಸಹಕಾರಿ ಕ್ಷೇತ್ರದಲ್ಲಿ ಸಾಲ ನೀಡಿಕೆ ಮಾಡುವಂಥ ಸಂಸ್ಥೆಗಳು, ಬ್ಯಾಂಕ್ಗಳು ಮತ್ತು ಈ ರೀತಿಯಾದಂಥ ಪತ್ತಿನ ಸಹಕಾರ ಸಂಘಗಳು ಬರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಧವಾದಂಥ ಕೊರತೆ ಇಲ್ಲ. ರಾಷ್ಟ್ರೀಕೃತ ಬ್ಯಾಂಕ್ಗಳು ಅವ್ರಿಗೇನು ಹೇಳಿದ್ರು ಅನುಭವ, ಅದು ನನ್ನಂಥವ್ರಿಗೂ ಅನೇಕ ರೈತರಿಗೆ ಆಗಿರುವಂಥದ್ದು. ಅದು ಪೂರ್ಣ ಸರಿಪಡಿಸಿಲ್ಲ ಇವತ್ತಿಗೂ ಕೂಡ. ಕೆಲವರಿಗೆ ಸಿಗ್ತದೆ, ಅದು ನಿಮ್ಮದು ಅವರ ಸ್ವಂತ ವಿವೇಚನೆಗೊಳಪಟ್ಟು ರಿಯಾಯಿತಿ ಕೊಡ್ತಾರೆ. ಓಕೆ, ಅಲ್ಲ ವಿವೇಚನೆ ಅಂದರೆ ಅಲ್ಲ ನಾನು ಹೇಳ್ತೀನಿ, ದೋಷ ಮಾಡ್ತಾ ಇಲ್ಲ ನಾನು. ವಿವೇಚನೆ ಅಂತಂದರೆ ಯಾವುದಾದ್ರು ಸಕಾರಣದಿಂದಾಗಿ ನಾನು ಪಾವತಿ ಮಾಡದೇ ಇದ್ದಂಥ ಸಂದರ್ಭದಲ್ಲಿ, ನಾನು ಕೈಗಾರಿಕೋದ್ಯಮಿಗಳ ಥರ NPA ಅಂತ ಹೇಳ್ತಾರೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತೇಳಿ, ಅದನ್ನು ವಸೂಲಾತಿ ಲೆಕ್ಕದಿಂದ ತೆಗೆದುಬಿಟ್ಟು ಶೇಕಡಾವಾರು ಹೆಚ್ಚು ಮಾಡಿಕೊಂಡು ನಿಧಾನವಾಗಿ ವಸೂಲು ಮಾಡ್ತೀವಿ ಅಂತೇಳಿ 2 ಲಕ್ಷ ಚಿಲ್ಲರೆ ಕೋಟಿಗೆ ಏನು ಕೇಂದ್ರ ಸರ್ಕಾರ ಇವತ್ತು ಹೇಳ್ತಾ ಇದೆ ರೈತರಿಗೆ ಮನ್ನಾ ಮಾಡಿದೆ, ಆ ರೀತಿ ಆಗದೆ ಅದನ್ನು ಅವರನ್ನೇ ಒನ್ ಟೈಮ್ ಸೆಟಲ್ಮೆಂಟ್ ಅಂತೇಳಿ OTS ಅಂತ ಹೇಳ್ತಾರೆ, ಅದರ ಪ್ರಕಾರ ಮಾಡಿ ಬಡ್ಡಿ ತೆಗೆದು ಅಸಲು ತೊಗೊಂಡಂಥ ನಿದರ್ಶನಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೂ ಕೂಡ ಆಗಿರುವಂಥದ್ದಿದೆ. ಈಗ
ಇದು ಕೇವಲ ರಾಜ್ಯ ಸರ್ಕಾರ ಜವಾಬ್ದಾರಿ, ರಾಜ್ಯ ಸರ್ಕಾರ ಮಾತ್ರ ರೈತರ ನೆರವಿಗೆ ಬರಬೇಕು ಅನ್ನುವಂಥದ್ದಲ್ಲ. ಇವತ್ತು ಈ ರಾಷ್ಟ್ರದ ಬೊಕ್ಕಸಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ರೆ ರಾಜ್ಯಗಳ ಬೊಕ್ಕಸ ಏನಿದೆ ಪುರಸಭೆಗಳ ಲೆಕ್ಕದವು ಇವು. ಅಂಥದ್ರಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಕೈಗಾರಿಕೋದ್ಯಮಿಗಳನ್ನು, ದೊಡ್ಡ ಉದ್ದಿಮೆದಾರರ ಸಾಲವನ್ನು ಮರುಪಾವತಿ ಪಡ್ಕೊಳ್ದೇನೆ ನೀವು ಅವರಿಗೆ ಅದನ್ನು ಮನ್ನಾ ಮಾಡುವಾಗ ಇದಕ್ಕೆ ಕೇಂದ್ರ ಸರ್ಕಾರ ಕೂಡ ರಾಷ್ಟ್ರೀಕೃತ ಬ್ಯಾಂಕ್ಗಳ ಮುಖಾಂತರನೂ ಕೂಡ ಸಾಲ ಸೌಲಭ್ಯ ಸಿಗುವಂಥ ರೀತಿಯಲ್ಲಿ ಅವ್ರ ಸಂಕಷ್ಟದಿಂದ ಮರುಪಾವತಿ ಆಗದಿರೋಂಥ ಸಂದರ್ಭದಲ್ಲೂ ಕೂಡ ಆ ಕಂತು ಪಾವತಿಯನ್ನು ಮುಂದೂಡುವಂಥ ಸಂದರ್ಭದಲ್ಲಿ ಹೊಸ ಸಾಲ ಕೊಡುವಂಥದ್ದು ಇದೆಲ್ಲ ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರ ಜವಾಬ್ದಾರಿ ಅದನ್ನು ಮಾಡಬೇಕಾಗ್ತದೆ. ಅದನ್ನು ಕೇವಲ ರಾಜ್ಯ ಸರ್ಕಾರ ಮಾನ್ಯ ಕುಮಾರಸ್ವಾಮಿ ದೂಷಣೆ ಮಾಡೋದ್ರ ಬದಲು ಕೇಂದ್ರದ ಆಡಳಿತ ನಡೆಸ್ತಿರುವಂಥ ನಮ್ಮ ಸ್ನೇಹಿತರುಗಳು, ಇಲ್ಲಿರುವಂಥ ಮುಖಂಡರು, ವಿರೋಧ ಪಕ್ಷದ ನಾಯಕರು ಸೇರಿ ಆ ಕಡೆ ಪ್ರಾಮಾಣಿಕವಾಗಿ ಗಮನ ಹರಿಸಬೇಕಾಗ್ತದೆ. ನೀವು ಸ್ನೇಹಿತರು ಅಂತೀರ, ಸ್ನೇಹಿತರ ಹತ್ರ ವ್ಯವಹಾರ ಮಾಡೋದು ಇಷ್ಟೊಂದು ಕಷ್ಟನಾ ಅಂತ ನಮಗೆ ಬೇಜಾರಾಗ್ತದೆ. ಅದನ್ನ ಹೇಳ್ತಿರೋದು ಎಲ್ಲ ಕಷ್ಟ ಏನಿಲ್ಲ. ಯಾಕೆಂದ್ರೆ ಒಂದು ನನಗೊಂದು ಪ್ರಾರ್ಥನೆ ಆಗ್ತಾನೆ, ಮನೆ ಹಿರಿಯರಾದಂಥ ಯಡಿಯೂರಪ್ಪನವರು ಒಬ್ಬ ಹಿರಿಯ ನಾಯಕರು, ಪಕ್ಷ ಯಾವುದೇ ಇದ್ಕೊಳ್ಳಿ ಅವ್ರ ಬಗ್ಗೆ ನಾವು ನೀತಿ ಬಗ್ಗೆ ಟೀಕೆ ಮಾಡ್ಬೋದು ಬಂದಿರುವಂಥವ್ರು. ಅವರು ಮುಖ್ಯಮಂತ್ರಿ ಆಗಿದ್ದಂಥವ್ರು. ಮತ್ತೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮನ್ನಾ ಮಾಡಿದ್ದಂಥ ಸಂದರ್ಭದಲ್ಲಿ ಎಷ್ಟು ದಿವಸದಲ್ಲಿ ತುಂಬಿಕೊಟ್ಟು ಬಿಟ್ಟಿಲ್ಲ. ಅಲ್ಲ ನಾನು ಹೇಳುದು ಅದಲ್ಲ, ಆ ಸಂದರ್ಭ ಅಲ್ಲ, 5 ವರ್ಷ ನಂತರ ಆಯ್ತಲ್ಲ, ಬಿಜೆಪಿ ಇತ್ತಲ್ಲ, 3 ಜನ ಮುಖ್ಯಮಂತ್ರಿಗಳು ಆ ಅವಧಿಯಲ್ಲಿ 3 ಜನದ ಅವಧಿಯಲ್ಲಿ ಅವತ್ತು ಎಷ್ಟು ದಿವಸದಲ್ಲಿ ಎಷ್ಟು ಸಾಲ ಮನ್ನಾ ಮಾಡಿದ್ರು. ಮನ್ನಾ ಮಾಡಿದ್ ಘೋಷಣೆ ಮಾಡಿದ್ಮೇಲೆ ಹಣ ಮುಂದಿನ ಸರ್ಕಾರಕ್ಕೆ ತುಂಬಿಕೊಡ್ತು. ಅದರಿಂದ ನಮಗೆ ಬೇಕಾಗಿರೋ ನೀವು ತಪ್ಪಿಸ್ಕೊಳ್ಳೋಂಗಿಲ್ಲ. ಈಗ ಅಲ್ಲಿ ಅವ್ರ ಪ್ರಶ್ನೆಗೆ ಉತ್ತರ, ಈಗ ಕೊಟ್ಟೂರು ಶ್ರೀನಿವಾಸ್ ಅವ್ರು ಕೇಳಿರೋ ಪ್ರಶ್ನೆಗೆ ನಮ್ಮ ಸಿ ನಾರಾಯಣ ಸ್ವಾಮಿ ಉತ್ತರ ಒಂದೇ ಸಾಕಾಗ್ತಾ ಇಲ್ಲ, ನಿಮ್ಮ ಉತ್ತರನೂ ಕೂಡ ಬೇಕಾಗಿದೆ. ಅದು ಕೇಂದ್ರ ಸರ್ಕಾರದ ಏನು ಜವಾಬ್ದಾರಿನೇ ಇಲ್ವಾ? ಆ ಜವಾಬ್ದಾರಿ ಬಗ್ಗೆ ಮಾತನಾಡಬೇಕಾಗಿದೆ. ಮತ್ತೆ ನಮ್ಮ ರಾಜ್ಯದ ಸಂಸದರು ಮತ್ತೆ ರಾಜ್ಯದ ವಿರೋಧ ಪಕ್ಷದ ನಾಯಕರು ಕೇಂದ್ರದ ಮೇಲೆ ಒತ್ತಡ ತಂದು ಏನ್ ಮಾಡಿದ್ದಾರೆ? ಎಸ್, ಆ ಪ್ರಶ್ನೆಗೆ ಉತ್ತರ ನಿಮ್ಮಿಂದ ಖಂಡಿತ ಪಡಿತೀನಿ. ಅದಕ್ಕಿಂತ ಮುಂಚಿತವಾಗಿ ನಮಗೀಗ ಹೆಂಗಪ್ಪ ಈಗೆಲ್ಲ ಸಾಲ ಮನ್ನಾ ಮಾಡಿದ ಮೇಲೆ ಕತೆ ಏನು ಅಂತ ಹೇಳಿ ಸಂಪನ್ಮೂಲ ಕ್ರೋಢೀಕರಣದ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ವಿತ್ತೀಯ ಶಿಸ್ತಿನ ಬಗ್ಗೆ ಮಾತನಾಡಬೇಕಾಗತ್ತೆ, ಅದರ ಬಗ್ಗೆ ವಾಸ್ತವದ ಪರಿಕಲ್ಪನೆಯನ್ನು ಕೊಡಬೇಕಾಗುತ್ತೆ. ತೆರಿಗೆ ಸಲಹೆಗಾರರೇ, ನಿಮ್ಮ ಸರದಿ ಈಗ ನೋಡಿ. ಒಂದು ಇಲ್ಲಿ ಇವ್ರ ಮಾತುಗಳನ್ನೆಲ್ಲ ನೋಡಿದ್ರೆ ಯಾವುದೇ ಸರ್ಕಾರದ ಕೈಯಲ್ಲೂ ಒಮ್ಮಿಂದೊಮ್ಮೆಲೆ ಇದುವರೆಗೂ ಸಾಲ ಮನ್ನಾ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಎರಡನೇದು, ಯಾವ ಬ್ಯಾಂಕು ಸರ್ಕಾರಿ ಬ್ಯಾಂಕ್ ಅಲ್ಲ, ಸಾರ್ವಜನಿಕ ಸ್ವಾಯತ್ತೆ ಇರೋ ಬ್ಯಾಂಕ್. ಇಷ್ಟ ಬಂದಂಗೆ ಸಾಲ ಮನ್ನಾ ಮಾಡ್ಲಿಕ್ಕೆ ಬರೋದಿಲ್ಲ. ಮಾನ್ಯ ನಾರಾಯಣ ಸ್ವಾಮಿ ಅವ್ರಿಗೆ ಅರ್ಥ ಆಗುತ್ತೆ ಅನ್ಸುತ್ತೆ. ಕೋಆಪರೇಟಿವ್ ಬ್ಯಾಂಕಲ್ಲೇ ಇಷ್ಟ ಬಂದಂಗೆ ಸಾಲ ಮನ್ನಾ ಮಾಡೋಕ್ಕಾಗಲ್ಲ. ಆದ್ರೂ ಅದು ಒಂದು ಸಂಪೂರ್ಣ ರಾಜ್ಯದ ಒಂದು ವ್ಯಾಪ್ತಿಗೆ ಬರುವಂತಹದ್ದು. ಈ ರೀಫೈನಾನ್ಸ್, ಆಮೇಲೆ ಅವರು ವಿವೇಚನೆ, ಡಿಸ್ಕ್ರಿಷನರಿ, ಅದೆಲ್ಲ ಈ ಡಿಸ್ಕ್ರಿಷನರಿ ಒನ್ ಟೈಮ್ ಸೆಟಲ್ಮೆಂಟ್ ಅಲ್ಲ, ಆ ರೈತನಿಗೆ ಪುನಃ ಸಾಲ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ, ಕಷ್ಟ ಆಗತ್ತೆ. ಸೆಟಲ್ಮೆಂಟ್ ಆಗಿರೋ ರೈತರಿಗೆ ಅಷ್ಟು ಈಸಿಯಾಗಿ ಕೋಆಪರೇಟಿವ್ ಬ್ಯಾಂಕ್ ಕೊಟ್ಟಂಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೊಡೋದಿಲ್ಲ. ಹೊಸ ಸಾಲ ಸಿಗೋದು ಕಷ್ಟ, ಕೊಡೋದಿಲ್ಲ, ಮರು ಸಾಲ ಸಿಗೋದು. ಅಂದ್ರೆ ಅವ್ರಿಗೆ ಅವ್ರದೇ ಆದಂತ ಸವಾಲುಗಳಿರುತ್ತವೆ, ಕೊಡ್ಲಿಕ್ಕೆ ಆಗಲ್ಲ. ಹೌದು. ಈಗ ಏನಾಗತ್ತೆ ಅಂದ್ರೆ, ಈಗ ಒಂದು ಪ್ರಶ್ನೆ ಬಂತು, ನ್ಯಾಯವಾಗಿ ನೆನ್ನೆ ಕಟ್ಟಿದವನಿಗೆ ಏನು ಬೆನಿಫಿಟ್ಟು? ಅದು ಬೆನಿಫಿಟ್ ಪ್ರಶ್ನೆ ಅಲ್ಲ. ಕಟ್ಟಕ್ಕಾಗತ್ತೆ, ಇವನ ಕೈಯಲ್ಲಿ ಕಟ್ಟೋದಕ್ಕೆ ಆಗೋದೇ ಇಲ್ಲ ಅನ್ನೋದು ಎರಡು ಪ್ರಶ್ನೆ. ಗೊತ್ತಾಯ್ತಾ? IRFS 9 ಅಂತ ಒಂದು ಸ್ಕೀಮ್ ಬಂದಿದೆ. 2016ರಲ್ಲಿ ಖಾಸಗಿ ಬ್ಯಾಂಕ್ಗಳು ಅಳವಡಿಸ್ಕೊಂಡಿದ್ದಾರೆ. 1/4/2018ರಿಂದ ನಮ್ಮ ಬ್ಯಾಂಕ್ಗಳು ಅಳವಡಿಸ್ಕೋಬೇಕಿತ್ತು. ಅದನ್ನು ಕೇಂದ್ರ ಸರ್ಕಾರ ಈಸಿಯಾಗಿ 2020ರವರೆಗೂ ಹೇಳಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ಕೈಯಲ್ಲಿ ಸಾಲ ಮರುಪಾವತಿ ಆಗೋದಿಲ್ಲ ಅಂತ ಗೊತ್ತಾದರೆ NPA ಪ್ರಾವಿಷನ್ ಮಾಡಿಬಿಟ್ಟು ಕ್ಯಾಪಿಟಲಿಂದ ಅಷ್ಟು ಹಣ ಕಡಿಮೆ ಮಾಡಿಬಿಡ್ಬೇಕು ಬ್ಯಾಂಕ್ಗಳು. ಅಂದರೆ ಅವ್ರಿಗೆ ಸಾಲ ಕೊಡೋ ಅಷ್ಟು ಹಣ ಇರೋದಿಲ್ಲ. ಈಗ ಈ ಪ್ರಶ್ನೆಗೆ ಬಂದ್ಬಿಡೋಣ. ನಮ್ಮ ರಾಜ್ಯದಲ್ಲಿ 20,000 ಕೋಟಿವರೆಗೂ ಮನ್ನಾ ಮಾಡೋ ಸಾಧ್ಯತೆ ಇದೆ ಅಂತ ಮುಖ್ಯಮಂತ್ರಿಗಳ ಮಾತಿನಿಂದ ಇದೆ. ಅದರಲ್ಲಿ ಷರತ್ತುಗಳು ಹಾಕಿದ್ದಾರೆ, ಬಹಳ ಅರ್ಥಪೂರ್ಣವಾದ ಷರತ್ತು. ಇವರು ಹೇಳಿದ್ರು, ಮಳೆ ಒಂದು ರಾಜ್ಯ ಒಂದು ನೆಲಕ್ಕೆ ಮಾತ್ರ ಬೀಳುತ್ತಾ, ಇನ್ನೊಂದು ನೆಲಕ್ಕೆ ಬೀಳೋದಿಲ್ಲ. ಅಲ್ಲಿ ಅವ್ರು ಹೇಳಿರೋದು 4 ಲಕ್ಷ ಇನ್ಕಮ್. ಇಲ್ಲ, ಮಾಡಲೇಬೇಕು, ಸರಿಯಾಗಿ ಮಾಡಿದ್ದಾರೆ. ಅದನ್ನ ಬಹುಶಃ ಪರಿಷ್ಕರಣೆ ಮಾಡ್ಬೋದೇ ಹೊರತು ಮನ್ನಾ ಮಾಡಕ್ ಸಾಧ್ಯ ಇಲ್ಲ. 4 ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಟೋ ರೈತರಿಗೆ ಮನ್ನಾ ಇಲ್ಲ. ಮೂರು ವರ್ಷ 4 ಲಕ್ಷ ಆದಾಯಕ್ಕೆ ತೆರಿಗೆ. ಮೆಟ್ರೋಪಾಲಿಟನ್ ಬ್ಯಾಂಕ್ ಅಂದ್ರೆ ಸಿಟಿ ಲಿಮಿಟ್ಸ್ ಅಲ್ಲಿ ಸಾಲ, ಅಗ್ರಿಕಲ್ಚರಲ್ ಸಾಲ ತಗೊಂಡವ್ರಿಗೆ ಸಾಲ ಮನ್ನಾ ಇಲ್ಲ. ಎರಡನೇ ಸ್ಕೀಮ್ ಏನಂದ್ರೆ, ಯಂತ್ರೋಪಕರಣಗಳು, ಅಗ್ರಿಕಲ್ಚರ್ಗೋಸ್ಕರ ಯಂತ್ರೋಪಕರಣಗಳು ತಗೊಂಡು ಅದು ಮರುಪಾವತಿ ಮಾಡೋಕ್ಕಾಗಿಲ್ಲ ಅಂದ್ರೆ ಅದು ಸ್ಕೀಮ್ 2ನಲ್ಲಿ
ಆಮೇಲೆ ನೇಕಾರರ ಸಾಲ ಮನ್ನಾ ಮಾಡೋದು ಕೂಡ ಅದ್ರಲ್ಲಿ ಸೇರ್ತಾ ಇದೆ. ಹೌದು, ಇನ್ನ ಬರುತ್ತೆ, ರೇಷ್ಮೆ, ನೇಕಾರ ಅದೆಲ್ಲ ಬರುತ್ತೆ. ಕಾಫಿ ಪ್ಲಾಂಟೇಶನ್ ಕೊಡೋದು ಸಾಲ ಮನ್ನಾ. ಆಮೇಲೆ ಕೃಷಿ ಸಾಲ ಅಂತ ತಗೊಂಡು ಕೃಷಿಯೇತರ ಕೆಲಸಗಳು ಚಟುವಟಿಕೆಗಳಿಗೆ ನಿಜವಾಗ್ಲೂ ಅದು ಸರಿಯಾದ ವಿಚಾರ. ಗೈಡ್ಲೈನ್ಸ್ ಇಟ್ಕೊಂಡೇ ಮಾಡಿರೋದು. ಘೋಷಣೆ ಮಾಡುವಾಗ ನಾನು ಎಲ್ಲ ಮಾಡಿಬಿಡ್ತೀನಿ ಅನ್ನೋದು ಮಾತು. ಕೃತಿ ಕಾನೂನು ಕಾನ್ಸ್ಟಿಟ್ಯೂಷನ್ ವ್ಯಾಪ್ತಿಯೊಳಗೆ ಇರಬೇಕು. RBI ನಾಳೆ ದಿವಸ ರಿಸ್ಟ್ರಿಕ್ಷನ್ಸ್ ಹಾಕ್ಬಿಡುತ್ತೆ. ಈವಾಗಲೇ 22 ಬ್ಯಾಂಕಲ್ಲಿ ಈಗಲೇ 22 ಸರ್. ಈಗ ಅವ್ರು ಏನ್ ಹೇಳ್ತಿದ್ದಾರೆ, ಥಿಯರಿ ಎಕ್ಸಾಮ್ ಏನೋ ಚೆನ್ನಾಗಿ ಬರ್ದ್ಬಿಟ್ರು, ಬಟ್ ಪ್ರಾಕ್ಟಿಕಲ್ ಮ್ಯಾಚ್ ಆಗ್ತಾ ಇಲ್ಲ. ಒಂದ್ ನಿಮಿಷ 22 ಬ್ಯಾಂಕ್ಗಳಲ್ಲಿ 11ರಷ್ಟು ಬ್ಯಾಂಕ್ಗೆ ನೀವು ಸಾಲ ಕೊಡಬೇಡಿ, ಯಾರಿಗೂ ಕೊಡಬಾರ್ದು ಅಂದ್ಬಿಟ್ಟಿದ್ದಾರೆ. ಬರೀ ಕಾರು ಮನೆ ಆ ಥರ ಕೊಡಿ, ಚಿನ್ನದ ಸಾಲ ಕೊಡಿ, ಬೇರೆ ಪ್ರಾಜೆಕ್ಟ್ ಫೈನಾನ್ಸ್ ಕೊಡಲೇಬಾರ್ದು ಅಂದಿದ್ದಾರೆ. IDBI ಒಂದು ನಿದರ್ಶನ ಇದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆ ಲೆವೆಲ್ಗೆ ಬಂದು ನಿಂತಿದೆ. ಅವರೆಲ್ಲಾನು ಅಗ್ರಿಕಲ್ಚರಲ್ ಸಾಲ ಈ ಸಾಲ ಅಂತ ಸಪ್ರೇಟ್ ಮಾಡಿದ್ರು. 100% ನೀವೇನು ಕೊಟ್ಟರು 100 ವ್ಯಾಪ್ತಿಯೊಳಗೆ ಕೊಡಬೇಕು. ಅದರಲ್ಲಿ ಕೊರತೆ ಆದರೆ ಮುಂದೆ ಬರೋ ಆಕ್ಟಿವಿಟೀಸ್ಗೆ ಎಲ್ಲಿಂದ ಅವ್ರು ಕೇಳಿದ್ರು, ಈಗ ನಮಗೆ ಸಾಲ ಕೊಡಿ ಅಂತ. ಅದು ಸಾಲ ಕೊಡಬೇಕು, ಅವಶ್ಯಕತೆ ಇದೆ. ಯಾವ ರೀತಿ ಕೊಡೋದು, ಎಲ್ಲಿಂದ ಕೊಡೋದು ಅಂದರೆ ಕೇಂದ್ರ ಸರ್ಕಾರ ಭರಿಸಬೇಕು. ನಾರಾಯಣ ಸ್ವಾಮಿ ಅವರು ಹೇಳ್ದಂಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ಬರು ಜವಾಬ್ದಾರಿಯಿಂದ ಬಳಸಬೇಕು. ಬಟ್ ಇಬ್ಬರು ಸೇರಿದ್ರು 100 ಆಗಲ್ಲ. ಈಗ ಈ ಸಾಲ ಮನ್ನಾ ಮಾಡಿದ್ರೆ 180 ಆಗತ್ತೆ. 20 ಹೇಗೆ ತೂಗಿಸ್ಕೊಂಡ್ಬರ್ತೀರಾ? ಅಂದರೆ 2 ಲಕ್ಷ ಚಿಲ್ಲರೆ ಈ ವರ್ಷದ ಬಜೆಟ್ ಗಾತ್ರದಲ್ಲಿ 20,000 ಮಾಡೋ ಸಾಧ್ಯತೆ ಎದ್ದು ಕಾಣ್ತಾ ಇದೆ. ಬಹುಶಃ ಇವರೊಂದು 5 year ಡೆಫರ್ಡ್ ಪೇಮೆಂಟು ಸಾಲದ ಖಾತ್ರಿ ಬ್ಯಾಂಕಿಗೆ ಕೊಡ್ಬೋದು. ಇಂಪಾರ್ಟೆಂಟ್ ವಿಚಾರ, ಇನ್ನೊಂದು ನಿಮಿಷ ತಗೋತೀನಿ. ಈ ಸಾಲದ ಖಾತ್ರಿ ವಿಚಾರದಿಂದ ಈಗ ಬ್ಯಾಂಕು ಯಾವ ಯಾವ ಅಗ್ರಿಕಲ್ಚರ್ ಲೋನು, ಕ್ರಾಪ್ ಲೋನ್, NPA ಅಂತ ಮಾಡಿದೆ, ಅದು NPA ವರ್ಗದಿಂದ ಆಚೆ ಬರೋ ಸಾಧ್ಯತೆ ಬ್ಯಾಂಕಿಗೆ ಬೆನಿಫಿಟ್ ಆಗುತ್ತೆ. ಅಂದರೆ ರಾಜ್ಯ ಸರ್ಕಾರ ಖಾತ್ರಿ ಕೊಟ್ಟ ಮೇಲೆ ಅದು NPA ಅಲ್ಲ. ಒಂದು ರಾಜ್ಯ ಸರ್ಕಾರನೇ ಖಾತ್ರಿ ಕೊಟ್ಟಿದ ಮೇಲೆ NPA ಅಲ್ಲ. ವರ್ಗೀಕರಣ ಅವರಿಗೆ ಲಾಭದಾಯಕವಾಗುತ್ತೆ. ಬಹುಶಃ ಅವರು ಬಡ್ಡಿ ದರನ ಕಡಿಮೆ ಮಾಡಬಹುದು. ಫೈನ್, ಐ ಗಾಟ್ ಇಟ್. ಅಂದರೆ ನಮ್ಮ ರಾಜಕೀಯ ನಾಯಕರುಗಳಿಗೆ ನಿಮ್ಮ ಅವಶ್ಯಕತೆ ತುಂಬ ಇದೆ, ಆರ್ಥಿಕ ಸಲಹೆಗಾರರು. ಆದರೂ ಇಷ್ಟೆಲ್ಲ ಲೆಕ್ಕ ಗೊತ್ತಿದ್ರೂ ಕೂಡ ಯಾಕೆ ಇಲ್ಲಿ ವೈಮನಸ್ಸು ಬರ್ತದೆ ಅಂತ ನೋಡಿದಾಗ ಕೇವಲ ರಾಜಕೀಯ ದುರುದ್ದೇಶ, ಅದರಿಂದನೇ ಇಷ್ಟೆಲ್ಲ ಹಾಳಾಗ್ತಾ ಇರೋದು ಅಥವಾ ಗೊಂದಲ ಹೇಳ್ತಾ ಇರೋದು ಅನ್ನೋದು ಕೂಡ ಜನ ಕೂಡ ಅರ್ಥ ಮಾಡ್ಕೊಳ್ತಿದ್ದಾರೆ, ರೈತರು ಅರ್ಥ ಮಾಡ್ಕೊಳ್ತಿದ್ದಾರೆ. ಆ ಬಗ್ಗೆ ಚರ್ಚೆ ಮಾಡೋಣ ಟಾಪ್ ಸ್ಟೋರಿಲಿ. ಅದಕ್ಕಿಂತ ಮುಂಚೆ ವಿ ಟೇಕ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಟಾಪ್ ಸ್ಟೋರಿಯ ಆ ಪ್ರೋಮೋದಲ್ಲಿ ತಾವು ಕೂಡ ಗಮನಿಸಬಹುದು, ಎಲ್ಲ ಆಸೆ ಈಡೇರಿಸ್ತೇವೆ ಆದರೆ ಸಮಯ ಕೊಡಿ ಅಂತ ಹೇಳೋ ಮಾತು ನಿಜಕ್ಕೂ ವಾಸ್ತವಕ್ಕೆ ಹತ್ತಿರ ಆಗಿದೆಯಾ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ಓಕೆ, ಲೆಟ್ ಇಟ್ ಬಿ. ಸದ್ಯಕ್ಕೆ ಸಾಲ ಮನ್ನಾ ಅದ್ರ ಬಗ್ಗೆ ಅವ್ರು ಯಾವ ರೀತಿಯಾದಂಥ ನಿರ್ಧಾರ ಕೈಗೊಂಡಿದ್ದಾರೆ, ವೆದರ್ ಇಟ್ಸ್ ಎ ಗುಡ್ ಮೂವ್ ಅಥವಾ ಬ್ಯಾಡ್ ಮೂವ್ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಓಕೆ, ಹನ್ಸಿ ಸಾಹೇಬ್ರೆ, ತಮ್ಮ ಕೊನೆ ರಿಯಾಕ್ಷನ್. ರೈತರು 2007ರಿಂದನೇ ಕಡಿಮೆ ದರಕ್ಕೆ ಮಾರಾಟ ಮಾಡಿದ್ದಾರೆ. ಎಲ್ಲ ಬೆಳೆಗಳನ್ನು ಕಡಿಮೆ ದರಕ್ಕೆ 50% ಕಡಿಮೆ ದರಕ್ಕೆ ಮಾರಾಟ ಮಾಡಿದ್ದಾರೆ. ಇವತ್ತು ಸಾರ್ವಜನಿಕರು ಮತ್ತು ಎಲ್ಲ ವರ್ಗದ ಜನ ಅವರ ಒಂದು ಇದರಲ್ಲಿದ್ದಾರೆ. ಏನು ಅವ್ರ ಸಾಲ ಅಲ್ಲದು ಹೊರೆ ಆಗೈತೆ ಅವ್ರಿಗೆ. ಇವರೆಲ್ಲ ಉಪಯೋಗ ತೊಗೊಂಡಿದ್ದಾರೆ. ಅದಕ್ಕೆ ನಾನು ಒಂದು ಏನು ಸಜೆಷನ್ ಇವತ್ತು ಕುಮಾರಸ್ವಾಮಿ ಅವ್ರಿಗೆ ಕೂಡ ಬಯಸ್ತಾ ಇದ್ದೇನೆಂದರೆ, ಈ IAS, IPS ಕ್ಲಾಸ್ 1 ಆಫೀಸರ್ಸ್ 1 ಲಕ್ಷಕ್ಕಿಂತ ಹೆಚ್ಚಿಗೆ ಸ್ಯಾಲ್ರಿ ಯಾರು ತೊಗೊಳ್ತಾ ಇದ್ದಾರಲ್ಲ, ಅವರು ಪಗಾರದಲ್ಲಿ ಒಂದು 15% ಅಥವಾ 20% ಕಟ್ ಮಾಡಬೇಕು. 1ನೇ ಪಾಯಿಂಟ್. ಓಕೆ. 2ನೇದು ಏನಂದ್ರೆ, ಮಂತ್ರಿಗಳು, ಶಾಸಕರು, ಜನಪ್ರತಿನಿಧಿಗಳು ಎಲ್ಲರೂ 6 ತಿಂಗಳವರೆಗೆ 50% ಅಷ್ಟೇ ಅವ್ರದ್ದು TA DA ಹಣ ಏನು ಸ್ಯಾಲ್ರಿ ಆನ್ರಿ ಅಮೌಂಟ್ ಅದ, ಅದನ್ನ 6 ತಿಂಗಳವರೆಗೆ ಇವರಿಗೆಲ್ಲ ವೆಲ್ ಟು ಡೂ ಅದಾರ. ಇವರೆಲ್ಲ ದುಂದು ವೆಚ್ಚ ಮಾಡೋದು ನಿಂತ್ರೆ ಎಷ್ಟು ಲಾಭ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ರಿ, ಎಚ್ಚರಿಕೆ ಕೊಡ್ತಾ ಇದ್ರಿ. ವೆರಿ ಮಚ್ ಇವರು ಬಿಡಿಯೋದಾಗಿದ್ದಾರೆ, ಅವರೆಲ್ಲ ಸಾರ್ವಜನಿಕರು ಇವರು ಬಿಡಿಯೋದಲ್ಲಿದ್ದಾರೆ ನಿಜವಾಗ್ಲೂ. ಅದಕ್ಕೆ ನಾನೇನು ಹೇಳ ಬಯಸ್ತಾ ಇದ್ದೇನೆ ಅಂದ್ರೆ, ಕುಮಾರಸ್ವಾಮಿ ಅವರಿಗೆ ನೀವು ಕ್ಯಾಬಿನೆಟ್ ಅದ 6 ತಿಂಗಳವರೆಗೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರೇ, ನಿಮ್ಮ ಜೊತೆಗೆ ಯಾರು ಬರ್ತಾರೆ ಅವ್ರನ್ನ ಕರ್ಕೊಳ್ರಿ, ಇದನ್ನ ಇಂಪ್ಲಿಮೆಂಟ್ ಮಾಡ್ರಿ. ಇದ್ರ ಜೊತೆಗೆ ಇನ್ನೂ ಬಹಳಷ್ಟು ಅದಾವ. ಇದು ಸಂಪನ್ಮೂಲ ಕ್ರೋಢೀಕರಣದ ಮತ್ತೊಂದು ಸಲಹೆ ಅಂತ ನೀವು ಹೇಳ್ತಾ ಇದ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್ ಹನ್ಸಿ ಸಾಹೇಬ್ರೆ, ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್. ಐ ಹ್ಯಾವ್ ಟು ವೈಂಡ್ ಅಪ್, ದಟ್ಸ್ ವೈ. ಅದರ ಜೊತೆಗೆ ಆ ಸಣ್ಣ ರೈತರು, ದೊಡ್ಡ ರೈತರು, ಇನ್ಕಮ್ ಟ್ಯಾಕ್ಸ್ ಪೇಯರು, ಅವರು ಇವರು ಅನ್ಬೇಡ್ರಿ. ಎಲ್ಲ ರೈತರು ಕ್ರಾಪ್ ಲೋನ್ ಇತ್ತಂದ್ರೆ ಇಮಿಡಿಯೇಟ್ ಇದನ್ನ ಮಾಡ್ರಿ. ಅದು ಏನು ಒಂದು ಟ್ರ್ಯಾಕ್ಟರ್ದು ಅದು ಇದ್ರೆ ಸೆಕೆಂಡ್ ಕಂತಿನೊಳಗೆ ಮಾಡ್ತೀವಿ ಅನ್ನೋದಂತೂ ಒಂದು ವಿಶ್ವಾಸ ಕೊಟ್ಟಿದ್ದೀರಿ ನೀವು. ಆದರೆ ಅದು ಪಾಸಿಟಿವ್ ಆಗಿ ಇವತ್ತಿನಿಂದ ನಾಳೆಗೆ ಸಂದೇಶ ಹೋಗ್ಬೇಕು, ರೈತರಿಗೆ ಕಾಯ್ತಾ ಇದ್ದಾರಲ್ಲಿ. ಅದಕ್ಕೆ ಈ ಒಂದು ನಮ್ಗೆ ಹೊಸ ಸಾಲ ಸಿಗಲಿಕ್ಕೂ ತೊಂದರೆ ಇದೆ.
ಇದನ್ನು ಇಮಿಡಿಯೇಟ್ ಮಾಡಿದರೆ ಒಂದು ಒಳ್ಳೆ ಸಂದೇಶ ಹೋಗ್ತದೆ. ಓಕೆ, 6 ತಿಂಗಳವರೆಗೆ ಮಂತ್ರಿಗಳು ಇವ್ರು ಯಾವ್ಯಾವ ಏನೇನೋ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಬೇಸರಗಳಿರೋದನ್ನ ನೀವು ವ್ಯಕ್ತಪಡಿಸ್ತಾ ಇದ್ರಿ, ಅಲ್ಲೇ ಎಷ್ಟೋ ಸರಿ ಮಾಡ್ಕೊಳ್ಬಹುದು ಅನ್ನೋದು ನಿಮ್ಮ ಸಲಹೆ. ಥ್ಯಾಂಕ್ ಯು. ಎಲ್ಲ ರೈತರದು ಮನ್ನಾ ಮಾಡಬೇಕು. ಮ್ಯಾನೇಜ್ಮೆಂಟ್ ಅವು ಇವು ಅಧಿಕಾರಿಗಳು ಏನ್ ಮಾಡ್ತಾರೆ, 108 ಕಟ್ಟಳೆಗಳನ್ನ ಹಾಕ್ತಾರೆ ಅಧಿಕಾರಿಗಳು. ಇದು ಆಮೇಲೆ ಒಂದು ಸಣ್ಣ ಸಲಹೆ ಇನ್ನೊಂದು, ಈ MS ಬಿಲ್ಡಿಂಗ್ ಅದ ನೋಡಿ, ಅಲ್ಲಿ ಒಬ್ಬ ಅವಶ್ಯಕತೆನೇ ಇಲ್ಲ ಅಷ್ಟು ಅಧಿಕಾರಿಗಳದು, ಅಲ್ಲಿ ಉಳಿಸಬಹುದು. ಯಾಕಂದರೆ ಪ್ರತಿ ಇಲಾಖೆಯೊಳಗೆ ಅಸಿಸ್ಟೆಂಟ್ ಡೈರೆಕ್ಟರ್, ಜಾಯಿಂಟ್ ಡೈರೆಕ್ಟರ್, ಕಮಿಷನರಿಂದ ಪ್ರಪೋಸಲ್ ಹೋಗಿರ್ತಾವ. ಇಲ್ಲಿ MS ಬಿಲ್ಡಿಂಗ್ನಾಗ ಏನು ಮಾಡ್ತಾರೆ ಅಂದ್ರೆ ಅವ್ನು ಹೊಳ್ಳಿ ಕಳಿಸ್ತಾರೆ ಅವನ್ನೆಲ್ಲ. ಹೌದು, ಅಂದ್ರೆ ಅಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೇವಲ ಸರ್ಕಾರವನ್ನಷ್ಟೇ ದೂಷಣೆ ಮಾಡದೆ ನಮ್ಮ ಪಾತ್ರ ಏನು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ನೀವು ಈಗ ಹೇಳ್ತಾ ಇರೋ ಸಲಹೆಯನ್ನು ನೋಡಿದಾಗ ಎಲ್ಲರೂ ಕೂಡ, ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಜವಾಬ್ದಾರಿ ಆಗಿದ್ದೇವೆ, ಮಾಧ್ಯಮವನ್ನು ಸೇರಿ ಹೇಳ್ತಾ ಇದ್ದೇನೆ, ಹೀಗಾಗಿ ಎಲ್ಲರ ಜವಾಬ್ದಾರಿ ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಥ್ಯಾಂಕ್ಸ್ ಫಾರ್ ಯುವರ್ ವಂಡರ್ಫುಲ್ ಸಜೆಷನ್. ಥ್ಯಾಂಕ್ ಯು ಸರ್. ಓಕೆ, ಈಗ ಕೊಟ್ಟೂರು ಶ್ರೀನಿವಾಸ್ ತಮ್ಮ ಕೊನೆಯ ಸಲ ಈಗಾಗಲೇ ರೈತ ಮುಖಂಡರ ಮಾತುಗಳನ್ನು ಕೂಡ ಕೇಳಿಸ್ಕೊಂಡ್ರಿ. ಹಾಗೆಯೇ ನೀವು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ಆದೇಶವನ್ನು ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ಸಿ ನಾರಾಯಣ ಸ್ವಾಮಿ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಹೌದು, ಈಗ ನಮ್ಮ ವಿಚಾರ ಏನಂತಂದು ಹೇಳಿದ್ರೆ, ಈ ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು, ಕೇಂದ್ರ ಸರ್ಕಾರದ ಉದ್ಯಮಗಳಿರ್ಬೋದು, ರೈಲ್ವೆ ಇರ್ಬೋದು, ನಮಗೆ ಒಟ್ಟಾರೆ ಮಹದಾಯಿ ವಿಚಾರದಲ್ಲಿ ಇವನ್ನೆಲ್ಲ ನೋಡಿದಾಗ ನಂಬಿಕೆನೇ, ಒಕ್ಕೂಟ ವ್ಯವಸ್ಥೆ ಬಗ್ಗೆನೇ ನಂಬಿಕೆ ಹೊರಟೋಗಿತ್ತು. ಅಂಥ ಸಂದರ್ಭದಲ್ಲಿ ಒಂದೇ ಒಂದು ನಮಗೆ ಆಶಾಕಿರಣ ಕಂಡಿದ್ದಂದರೆ 7 TMC ನಮಗೆ ಕಾವೇರಿ ನೀರು ಹೆಚ್ಚುವರಿಯಾಗಿ ಉಳಿಯೋಕ್ಕೆ ಬಂದಂಥ ಒಂದು ತೀರ್ಪು. ಮೊನ್ನೆ ಯಡಿಯೂರಪ್ಪನವರು ಒಂದೇ ದಿನದಲ್ಲಿ ವಿಶ್ವಾಸಮತ ಸಾಬೀತುಪಡಿಸ್ಬೇಕಂತಂದೇಳಿ ಏನು ಕೋರ್ಟ್ ಹೇಳ್ತು. ಈ 2 ವಿಚಾರಗಳು ಬಂದಾದ್ಮೇಲೆ ಸ್ವಲ್ಪ ಒಂದು ಸಣ್ಣ ಆಶಾಕಿರಣ ಮೂಡಿದೆ. ಹೀಗಾಗಿ ನಾವು ರಾಷ್ಟ್ರೀಕೃತ ಬ್ಯಾಂಕ್ಗಳ ನೀತಿ ನಿಯಮಗಳು ಏನೇ ಇರಲಿ, ನಾವು ಅವುಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ರೈತರಿಗೆ ಸಕಾಲಕ್ಕೆ ಸಾಲ ಸಿಗಬೇಕು, ಅದಕ್ಕೆ ಸಂಬಂಧಪಟ್ಟಂತ ವ್ಯವಸ್ಥೆನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸೇರಿ ಮಾಡ್ಬೇಕಂತ ಹೇಳ್ತೀವಿ ಹೊರತು ಬೇರೆ ವಿಚಾರದಲ್ಲಿ ನಮಗೆ ತಲೆ ಕೆಡಿಸ್ಕೊಳ್ಳಲ್ಲ. ಈಗ ಸದ್ಯದ ಆರ್ಥಿಕ ವ್ಯವಸ್ಥೆ ಬಗ್ಗೆ ನಮಗೆ ನಂಬಿಕೆ ಹೊರಟೋಗುತ್ತೆ. ಓಕೆ, ಅರ್ಥ ಆಯ್ತು. ಈಗ ಸದ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ಈ ನಿರ್ಧಾರ ವಿಳಂಬ ಆಗ್ತಾ ಇದೆ ಅನ್ನೋದು ಮಿತ್ರ ಪಕ್ಷಗಳ ಮಾತುಗಳು. ಹೀಗಾಗಿ ನಿಮಗೆ ಅರ್ಜೆನ್ಸಿ ಇದೆಯಾ, ಅಥವಾ ಈಗ ವಿರೋಧ ಪಕ್ಷಕ್ಕಿರುವಂತಹ ಒಂದು ಕಾತರ ರೈತರಿಗೂ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ಹೌದೌದು, ಇದೆ. ಈಗ ತಕ್ಷಣಕ್ಕೆ ಆಗ್ಲೇಬೇಕಾಗಿದೆ ಈಗ. ಎಸ್ ಆದರೆ ನಾವು ಕೂಡ ವಾಸ್ತವವನ್ನು ಅರಿತು ಅವರು ಸಾಲ ಮನ್ನಾ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಅನ್ನೋದನ್ನು ಕೂಡ ಈಗ ತೆರಿಗೆ ಸಲಹೆಗಾರ ಹೇಳ್ತಾ ಇದ್ದಾರೆ. ಯಾವುದೇ ಸರ್ಕಾರ ಇದ್ರೂ ಕೂಡ ಇದೇ ರೀತಿ ಮಾಡಬೇಕಾಗಿದೆ, ಪ್ರೊಸೀಜರ್ನ ಫಾಲೋ ಮಾಡಬೇಕಾಗಿದೆ ಅನ್ನೋದು ಅವರ ಮಾತು. ಥ್ಯಾಂಕ್ ಯು ವೆರಿ ಮಚ್ ಕೊಟ್ಟೂರು ಶ್ರೀನಿವಾಸ್ ಅವರೇ, ನಮ್ಮ ಜೊತೆ ಎಷ್ಟೊತ್ತು ಜಾಯ್ನ್ ಆದ್ರಿ. ಈಗ ನಮ್ಮ ಜೊತೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ರೈತ ಮುಖಂಡರಾದಂಥ ರೈತ ಹೋರಾಟಗಾರರು ಕುರುಬೂರು ಶಾಂತಕುಮಾರ್ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಸಲಹೆ ಮತ್ತು ಅಭಿಪ್ರಾಯ, ಅನಿಸಿಕೆ ಎಲ್ಲವನ್ನೂ ಕೂಡ ಶೇರ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಬೆಳವಣಿಗೆಯನ್ನು ನೋಡಿದ್ರೆ ಮಾಧ್ಯಮದವರು ಮತ್ತು ಪತ್ರಿಕೆಯವರೆಲ್ಲ ಕೂಡ ಈ ಸಾಲ ಮನ್ನಾ ಮಾಡಿದ್ರೆ ಸರ್ಕಾರಕ್ಕೆ ಹೊರೆ ಎನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಾರೆ. ಇವರು ಹೇಳೋದೇನೋ ಗೊತ್ತಿಲ್ಲ ನನಗೆ, ಆರ್ಥಿಕ ತಜ್ಞರು. ನಾನು ಹೇಳ್ತಕ್ಕಂಥದ್ದು, ಈಗ ರೈತರು ಸಾಲ ಮನ್ನಾ ಮಾಡುವಾಗ ಮಾತ್ರ ಹೊರೆ ಆಗ್ತದೆ. 7th ಪೇ ಕಮಿಷನ್ ಸರ್ಕಾರಿ ನೌಕರರಿಗೆ ಸಂಬಳ ಹೆಚ್ಚಳ ಮಾಡಿದಾಗ ಆಗಲ್ವಾ? MLAಗಳು MP ಗಳು ಸಂಬಳನ ಜಾಸ್ತಿ ಮಾಡಿದಾಗ ಆಗಲ್ವಾ? ರೈತರ ವಿಚಾರ ಬಂದಾಗ ಮಾತ್ರ ನೀವು ಪದೇ ಪದೇ ಈ ಥರ ಹೊರೆ ಆಗ್ತದೆ ಅಂದರೆ, ಈ ದೇಶದ 130 ಕೋಟಿ ಜನರಿಗೆ ರೈತ ಆಹಾರವನ್ನು ಬೆಳೆದು ಕೊಡುವಂಥ ವ್ಯಕ್ತಿ, ಅವನು ಸತತವಾಗಿ ಬರಗಾಲದಲ್ಲಿ ತೊಂದರೆ ಸಿಲುಕಿ ಸಮಸ್ಯೆ ಸಿಗಿದ್ದಾನೆ, ರೈತ ಆತ್ಮಹತ್ಯೆ ಹಿಡಿದಿದ್ದಾನೆ. ಇಂಥ ಎಲ್ಲ ಪರಿಸ್ಥಿತಿ ಇರುವಾಗ ನಮಗೆ ಆಹಾರ ಉತ್ಪಾದನೆ ಮಾಡದೇ ಇದ್ರೆ ಮುಂದೆ ನಾವು ಏನು ಮಾಡಬೇಕಾಗ್ತದೆ ಅಂತ ಪ್ರತಿಯೊಬ್ಬರಿಗೂ ಯೋಚನೆ ಮಾಡ್ತಾ ಇಲ್ಲ. ನೀವು ರೈತರ ಸ್ಥಾನದಲ್ಲಿ ಇದ್ಕೊಂಡು ಹಿರಿಯರಾಗಿ ನೀವು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ಅದೇ ರೀತಿ ಕೇಂದ್ರದ ಮಾಜಿ ಸಚಿವರು ಕೂಡ ಹೇಳ್ತಾರೆ, ಬರೀ ರೈತರು ಮಾತ್ರ ಸಾಲ ಮನ್ನಾ ಮಾಡಿದ್ರೆ ಸಾಕ, ಬಡವರು ಬೇರೆ ಯಾರು ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಕೇಳ್ತಾ ಇದ್ದಾರೆ. ಹೀಗೆ ಎಲ್ಲ ವಿಭಾಗದ ಅಲ್ಲೂ ಕೂಡ ಇದೇ ರೀತಿ ಪ್ರಶ್ನೆ ಕೇಳ್ತಾ ಹೋದ್ರೆ ಸ್ಥಿತಿ ಏನೋ ಅನ್ನೋದು. ರೈತರು ಅಂದರೆ ಇಡೀ ರಾಜ್ಯದಲ್ಲಿ 45% ಮಾತ್ರ ರೈತರು ರಾಷ್ಟ್ರೀಕೃತ ಬ್ಯಾಂಕು, ಸಹಕಾರಿ ಬ್ಯಾಂಕಲ್ಲಿ ಸಾಲ ತಗೊಂಡಿರೋದು. ಹೌದು. ಇನ್ನು 55% ಜನ ಯಾರೂ ಬ್ಯಾಂಕಲ್ಲಿ ಸಾಲ ತಗೊಂಡಿಲ್ಲ, ಬೇರೆ ಸಾಲ ಸಿಗ್ತಾ ಇಲ್ಲ. ಭಾಳಷ್ಟು ಜನ ಚಿನ್ನ ಗಿರ್ವಿ ಇಟ್ಟು ಸಾಲ ತಗೊಂಡಿರ್ತಾರೆ, ಭಾಳಷ್ಟು ಜನ ಮನೆ ಗಿರ್ವಿ ಇಟ್ಟು ಸಾಲ ತಗೊಂಡಿರ್ತಾರೆ, ಕೈ ಲಾವಾದೇವಿ ಸಾಲ ತಗೊಂಡಿರ್ತಾರೆ. ಅದ್ರಲ್ಲಿ 55% ರೈತರಿಗೆ ಸಾಲನೇ ಸಿಕ್ಕಿಲ್ಲ. ಈ ಮನ್ನಾ ಆಗ್ತಕ್ಕಂಥದ್ದು ರೈತರು 45% ಜನಕ್ಕೆ ಮಾತ್ರ. ಇದನ್ನು ನಾವು ಆಲೋಚನೆ ಮಾಡಬೇಕು. ಇಷ್ಟೆಲ್ಲ ಯಾಕೆ ಆಗೋಣ ಸಾಲ ಸಿಕ್ಕಿಲ್ಲ ಅಂದರೆ ಅವ್ರಿಗೆ ದಾಖಲಾತಿಗಳಿಲ್ಲ, ಸರ್ಕಾರದಲ್ಲಿ ಸಾಲ ಕೊಡುವಂಥ ಪರಿಸ್ಥಿತಿ ಇರಲ್ಲ, ಎಲ್ಲ ಕಾರಣಗಳಿಂದ ಆಗಿದೆ. ಆದರೂ ಕೂಡ ಸ್ವಲ್ಪ ರೈತರನ್ನ ಸೇಫ್ ಮಾಡಬೇಕಾದದ್ದು
ಪ್ರತಿಯೊಬ್ಬರು I got your concern. I got your ಅದರಿಂದ ನೀವೆಲ್ಲ ಮಾಧ್ಯಮದವರು ಕೂಡ ಅಲ್ಲ 1 ಮಿನಿಟ್ ಮಾಧ್ಯಮದವರು ಸೃಷ್ಟಿ ಮಾಡ್ಕೊಂಡು ಹೇಳ್ಬಿಡೋದಿಲ್ಲ, ಹೊರೆ ಅಂತ ಹೇಳ್ಬಾರ್ದು. ರೈತನ ಸಾಲ ಮನ್ನಾ ಮಾಡೋದು ಹೊರೆ ಅಂತ ಹೇಳ್ಬಾರ್ದು. ಅಲ್ಲ ಹೊರೆ ಅಂತ ಯಾವ ರೀತಿ ಸಂಪನ್ಮೂಲ ಕ್ರೋಢೀಕರಣದ ಬಗ್ಗೆ ಯೋಚನೆ ಮಾಡ್ಬೇಕಂತ ಅಗತ್ಯ ಇದೆ ಅನ್ನೋದು ನನ್ನ ಪ್ರಶ್ನೆ. ಕರ್ತವ್ಯ ಅಂತ ಹೇಳಿ, ಯಾಕೆಂದ್ರೆ ಸರ್ಕಾರ ರೈತನಿಗೆ ನ್ಯಾಯಯುತವಾದ ಬೆಲೆ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದ ಕೃಷಿ ಬೆಲೆ ಫೈನ್. ಯಾಕಂತ ಹೇಳಿದ್ರೆ ಅವರ ಲೋಪದೋಷಗಳಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಸರ್ಕಾರದ ಲೋಪದೋಷಗಳಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಸದ್ಯದ ಪರಿಸ್ಥಿತಿಯನ್ನ ಯಾರೋ ಮಾಡಿದ್ದಾದ್ರೂ ಕೂಡ ತಪ್ಪು ಯಾರೇ ಮಾಡಿದ್ರು ಕೂಡ ಒಂದು ಟೀಮ್ ಅಂತ ಬಂದಾಗ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಫೆಡರಲ್ ಸಿಸ್ಟಮ್ ಅಲ್ಲಿ ಇರುವಾಗ ಎಲ್ಲವನ್ನೂ ಕೂಡ ನಾವು ಗಣನೆ ತೆಗೆದುಕೊಳ್ಬೇಕಾಗತ್ತೆ ಅನ್ನೋದು ಒಂದು ಸಾಮಾಜಿಕ ಜವಾಬ್ದಾರಿಯುತವಾಗಿ ನಾನು ಈ ಮೂಲಕ ಚಿಂತನೆ ಮಾಡೋಕೆ ನಾನು ಇಷ್ಟಪಡ್ತೇನೆ. ನೀವು ಮಾಧ್ಯಮನ ಪ್ರಸ್ತಾಪ ಮಾಡಿದ್ದಕ್ಕೆ ಆ ಮಾತನ್ನು ಹೇಳಬೇಕಾಯ್ತು. ಹಾಗೆಯೇ ತೆರಿಗೆ ಸಲಹೆಗಾರರಲ್ಲೂ ಕೂಡ ತಾವು ಬೆರಳು ಮಾಡಿ ತೋರಿಸಿದ್ರಿ ಅಂತ ನನ್ನ ಭಾವನೆ. ಅಂದ್ರೆ ತೆರಿಗೆ ಸಲಹೆಗಾರ ಆ ರೀತಿ ಏನಾದರೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರಾ ಅನ್ನೋ ಪ್ರಶ್ನೆಗೆ ಕೊನೆಯದಾಗಿ ಚುಟುಕಾಗಿ ಒಂದು ರಿಯಾಕ್ಷನ್. ಚುಟುಕಾಗಿ ಹೇಳ್ತೀನಿ. ಅವ್ರು ಹೇಳಿದ್ದ ಅಕ್ಷರಶಃ ನಿಜ. ಮಾಡಬೇಕು. ರೈಲ್ವೆ ಲೈನ್ಗೆ ಸಪರೇಟ್ ಎಲೆಕ್ಟ್ರಿಸಿಟಿ, ಟೆಲಿಫೋನ್ ಡಿಪಾರ್ಟ್ಮೆಂಟ್ಗೆ ಸಪರೇಟ್ ಎಲೆಕ್ಟ್ರಿಸಿಟಿ ಇದ್ದಂಗೆ ರೈತರಿಗೆ ಸಪರೇಟ್ ಫೈನಾನ್ಷಿಯಲ್ ಮೆಕ್ಯಾನಿಸಮ್ ಇರಬೇಕು. ಸರಿಯಾದ ಸಮಯಕ್ಕೆ ಸಾಲ ಸಿಗಬೇಕು. ಬಟ್ ಅವ್ರು ಬೆಳೆಯೋ ಬೆಳೆಗೆ ಸರಿಯಾದ ಬೆಲೆ ಸಿಗಬೇಕು. ರೈತ ಸಂಘದವರು ಸಾಲ ಮನ್ನಾಕ್ಕೆ ಹೋರಾಡದಷ್ಟು ಬೆಲೆಗೆ ಹೋರಾಡ್ತಾ ಇಲ್ಲ, ಬೆಲೆಗೂ ಹೋರಾಡಬೇಕು. ಕಾಳುಮೆಣಸು ಇಂಪೋರ್ಟ್ ಮಾಡಿದಾಗ ಯಾರೂ ಅಪೋಸ್ ಮಾಡಿಲ್ಲ. ಇಂಡೋನೇಷ್ಯಾದಿಂದ ಕಳಪೆ ಕಾಳುಮೆಣಸು ತಂದಾಗ ಒಂದು ರೈತ ಸಂಘದವ್ರು ಶಬ್ದ ಮಾಡಿದ್ರೆ ನೋಡಿಲ್ಲ. ರೈತರ ವೈಫಲ್ಯಗಳನ್ನು ಕೂಡ ನಾವು ಗಮನಿಸಬೇಕು ಅಂತ ಹೇಳ್ತಾ ಇದ್ದೀರಿ. ಒಂದು ಎರಡನೇದು ವರದಿನ ಜಾರಿ ಮಾಡಿ ಅಂತ ಹೋರಾಟ ಮಾಡ್ತಿದ್ದೆ. ಕರೆಕ್ಟ್. ಅದನ್ನ ನೋಡೋಣ. ಇದು ಅಲ್ಲ ಪ್ಲಸ್ ಪಾಯಿಂಟ್ ಆಗ್ಬೋದು ಅಂತ ತೆರಿಗೆ ಸಲಹೆಗಾರರ ಮಾತು ನಮಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ಅಂತ ರೈತರ ಪರವಾಗಿ ವಿ ಕ್ಯಾನ್ ಫೋಕಸ್ ಆನ್ ದಟ್. ಸರ್, ಸ್ವಾಮಿನಾಥನ್ ಕಮಿಷನ್ ರಿಪೋರ್ಟ್ ಮಾಡಕ್ಕಾಗಲ್ಲ ಅಂತ ಸಾಲಿಸಿಟರ್ ಜನರಲ್ ಕೋರ್ಟ್ ಮುಂದೆ ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ ಮುಂದೆ ಹೇಳ್ಬಿಟ್ಟು ಬಂದಿದ್ದಾರೆ. ಅದು ಒಂದು ನಿಷ್ಕ್ರಿಯತೆ ತೋರಿಸೋದು. ಬಟ್ ಸರ್ಕಾರಿ ನೌಕರರ ಸಂಬಳ ಹೇಳಿದ್ರು. ಈ ರಾಷ್ಟ್ರದಲ್ಲಿ 4 ರಾಜ್ಯದಲ್ಲಿ ಮಾತ್ರ ಸರ್ಕಾರಿ ಸಂಬಳ ಕಡಿಮೆ ಇರೋದು. ಅದರಲ್ಲಿ ಕರ್ನಾಟಕನೂ ಒಂದು. ಮಿಕ್ಕಿದವರಿಗೆಲ್ಲ ಜಾಸ್ತಿ. ಐ ಗಾಟ್ ಯುವರ್ ಕನ್ಸರ್ನ್. ಥ್ಯಾಂಕ್ ಯು ವೆರಿ ಮಚ್. ಐ ಹ್ಯಾವ್ ಟು ಎಂಡ್ ದ ಪ್ರೋಗ್ರಾಮ್. ಸಮಯಾವಕಾಶ ತುಂಬ ಕಡಿಮೆ ಇರೋದ್ರಿಂದ ಕಾರ್ಯಕ್ರಮ ಕೂಡ ನಾನು ಮುಗಿಸಬೇಕಾಗಿದೆ. ಥ್ಯಾಂಕ್ ಯು ಆಲ್ ಆಫ್ ಯು ಟಾಪ್ ಸ್ಟೋರಿಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಓಕೆ ವೀಕ್ಷಕರೇ, ಇದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಹೇಗಿದೆಯೋ ಅದನ್ನು ಅದೇ ರೀತಿಯಾಗಿ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ನಾವು ಹೇಳ್ತಾ ಇದ್ದೀವಿ ಅನ್ನೋ ಮಾತುಗಳನ್ನು ತೆರಿಗೆ ಸಲಹೆಗಾರರು ಹೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲ ವಿಭಾಗದವರು ಕೂಡ ಜವಾಬ್ದಾರಿಯುತವಾಗಿ ಯೋಚನೆ ಮಾಡಬೇಕಾಗಿದೆ. ನೋಡೋಣ ಸಾಲ ಮನ್ನಾ ಯಾವ ಹಂತದಲ್ಲಿ ಎಲ್ಲಿವರೆಗೂ ಬರುತ್ತೆ ಅನ್ನೋದನ್ನು ಕೂಡ ಕಾದು ನೋಡೋಣ ಅಂತ ಹೇಳ್ತಾ ಟಾಪ್ ಸ್ಟೋರಿನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.